ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ 3 ಬ್ಲಾಕ್ 1ರಲ್ಲಿ ಛಂದಸ್ಸು ವರ್ಣ ವೃತ್ತಗಳು ಮತ್ತು ಮಾದರಿ ವೃತ್ತಗಳ ಘಟಕ 6ನೆಯ ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಸೊ ಮಾತೃ ಛಂದಸ್ಸು ಹಾಗೆ ಕಂದ, ರಗಳೆ, ಉಗಮ, ಲಕ್ಷಣ, ಇತಿಹಾಸ. ನಾವು ಇಂದಿನ ಪಾರ್ಟ್ 1 ವಿಡಿಯೋದಲ್ಲಿ ಮಾತೃ ಛಂದಸ್ಸು ಕಂದದ ಉಗಮ, ಲಕ್ಷಣ, ಇತಿಹಾಸವನ್ನು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ರಗಳೆ ಹಾಗೆ ಉಗಮ ಮತ್ತು ಲಕ್ಷಣ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ರಗಳೆ ಎಂದೊಡನೆಯೇ ನಿಮಗೆ ಜ್ಞಾಪಕಕ್ಕೆ ಬರುವ ಕವಿ ಅಂದರೆ ಹರಿಹರ ಅಲ್ವೇ? 12ನೇ ಶತಮಾನದ ಹೊತ್ತಿಗೆ ಹರಿಹರನ ಮೂಲಕವಾಗಿ ವಿಶೇಷ ಪ್ರಸಿದ್ಧಿಗೆ ಬಂದಿರುವ ಉತ್ಸಾಹ, ಮಂದನೀಲ, ಲಲಿತ ಈ 3 ಪ್ರಭೇದಗಳುಳ್ಳ ಪದ್ಯ ಜಾತಿಯ ವೃತ್ತಕ್ಕೆ ರಗಳೆ ಅಂತ ಹೆಸರು. ರಗಳೆ ಮತ್ತು ರಗಟ ಎಂಬ ಪದಗಳನ್ನು ಮೊದಲು ಬಳಸಿದವನು 1ನೆಯ ನಾಗವರ್ಮ. ತನ್ನ ಛಂದೋಬುದಿಯಲ್ಲಿ ನಾಗವರ್ಮ ರಗಳೆಯ ಲಕ್ಷಣವನ್ನು ಕಂದ ಪದ್ಯದಿಂ ಪೆಚ್ವೆಂ ಎಂದು ತಿಳಿಸಿದ್ದಾನೆ. ರಗಳೆ ಮತ್ತು ರಗಟ ಇವೆರಡು ಸಮಾನಾರ್ಥಕ ಪದಗಳೇ ಆದರೂ ಇವುಗಳ ಅರ್ಥವೇನೋ, ಮೂಲ ಯಾವುದೋ, ನಾಗವರ್ಮನಿಗೆ ಇವು ಎಲ್ಲಿ ದೊರೆತವೋ ನಮಗೆ ತಿಳಿಯದು. ಜಯಕೀರ್ತಿ ತನ್ನ ಛಂದೋನುಶಾಸನದಲ್ಲಿ ಈ ಪದ್ಯ ಜಾತಿಗೆ ರಗಟ ಎಂದಿದ್ದಾನೆ. ಸ್ವಚ್ಛಂದಂ ಸಂಜ್ಞ ರಗಟ ಮಾತ್ರಾಕ್ಷರ ಸಂಬೋಧಿತಂ ಎಂಬಲ್ಲಿ ಅದು ಬಂದಿದೆ. ಇವನು ಹೇಳುವ ಹೆಸರು ಮತ್ತು ಲಕ್ಷಣ ನಿರೂಪಣೆಗೆ ಛಂದೋಬುದಿಯೇ ಮೂಲವಾಗಿರಬಹುದು. ಏಕೆಂದರೆ ಜಯಕೀರ್ತಿಗಿಂತ ಇಂದಿನ ಸಂಸ್ಕೃತ ಲಾಕ್ಷಣಿಕ ಗ್ರಂಥಗಳಲ್ಲಿ ರಗಳೆಯ ವಿಚಾರ ಪ್ರಸ್ತಾಪವಾಗಿಲ್ಲ. ಅಲ್ಲದೆ ಸಂಸ್ಕೃತದಲ್ಲಿ ನಮಗೆ ತಿಳಿಯದಂತೆ ಳಕಾರದ ಪ್ರಯೋಗವಿಲ್ಲ. ಅಲ್ಲಿ ಕಾಳಿದಾಸನಿಗೆ ಕಾಳಿದಾಸ ಎನ್ನುವುದೇ ಪರಿಪಾಠ. ಹೀಗಿರುವಾಗ ರಗಳೆ ಎಂಬ ಪದವನ್ನು ಜಯಕೀರ್ತಿ ನಾಗವರ್ಮನಿಂದ ಸ್ವೀಕರಿಸಿದ್ದು ಅದನ್ನು ರಗಟ ಎಂಬ ಹೆಸರಿನಿಂದ ಸಂಬೋಧಿಸಿದ್ದಾನೆ ಅಥವಾ ಹೆಸರಿಸಿ ಲಾಕ್ಷಣಿಸಿದ್ದಾನೆ ಎಂಬುದನ್ನು ನಿಮ್ಮ ಗಮನಕ್ಕೆ ಈ ಸಂದರ್ಭದಲ್ಲಿ ತರಲಿಚ್ಛಿಸುತ್ತೇನೆ. ತೆಲುಗಿನಲ್ಲಿ ರಗಳೆ ಮತ್ತು ರಗಣ ಎಂಬ ಮಾತನ್ನು ಛಂದೋ ಗ್ರಂಥಗಳಲ್ಲಿ ಬಳಸಿದೆ. ಆದರೆ ಇಲ್ಲಿ ಅದರ ಲಕ್ಷಣ ವಿವೇಚನ ಮತ್ತ ಮೊದಲು ಕಂಡುಬರುವುದು ಅನಂತಮಾತ್ಯನ ಕ್ರಿಸ 1425 ಛಂದೋರ್ಣವಮು ಎಂಬ ಗ್ರಂಥದಲ್ಲಿ. ಅಲ್ಲದೆ ಇಲ್ಲಿ ಈ ಛಂದಸ್ಸಿನ ಬಳಕೆ ಕೂಡ ಇತ್ತೀಚಿನದು. ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದ ಅಪಭ್ರಂಶ ಪ್ರಕರಣದಲ್ಲಿ ರಗಟ ಎಂಬುದರ ತದ್ಭವ ರಗಳೆ ಎಂದಿದ್ದಾನೆ. ಇವನಿಗೂ ಛಂದೋಬುದಿಯೇ ಮೂಲವಾಗಿರಬಹುದು. ಏಕೆಂದರೆ ಈಗಾಗಲೇ ನಾವು ಓದಿ ತಿಳಿದಿರುವಂತೆ ಸಂಸ್ಕೃತ ಛಂದೋ ಗ್ರಂಥಗಳಲ್ಲಿ ರಗಟ ಎಂಬ ಮಾತು ಕಾಣಿಸುವುದಿಲ್ಲ. ಹಾಗಾಗಿ ಕೇಶಿರಾಜ ರಗಟ ಎಂಬುದರ ತದ್ಭವ ರಗಳೆ ಎಂದು ಹೇಳಿರುವುದು ಎಲ್ಲವನ್ನು ಸಂಸ್ಕೃತಕ್ಕೆ ಅನ್ವಯಿಸಿ ನೋಡಿದ್ದುದರ ಪ್ರತಿಫಲವಿರಬಹುದು. ಈ ಎಲ್ಲ ಅಂಶಗಳನ್ನು ನಾವು ಗಮನಿಸಿದರೆ ಗೊತ್ತಾಗುತ್ತೆ, ರಗಳೆ ಪದದ ನಿಷ್ಪತ್ತಿಯ ಬಗ್ಗೆ ವಿದ್ವಾಂಸರುಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ ಎಂಬುದು. ಆದ್ದರಿಂದ ರಗಳೆ ಶಬ್ದದ ನಿಷ್ಪತ್ತಿಯ ಬಗ್ಗೆ ಮೊದಲಿಗೆ ಕೆಲವು ವಿಚಾರಗಳನ್ನು ಇಲ್ಲಿ ನಾವು ಗಮನಿಸುವುದಾಗಿದೆ. ನಿಷ್ಪತ್ತಿ. ರಗಳೆಯ ಮೂಲ ರಗಟ ಎಂದು ಮುಳಿಯ ತಿಮ್ಮಪ್ಪನೆಯವರು ಭಾವಿಸಿದ್ದಾರೆ. ಅವರು ಕೊಡುವ ಅಭಿಪ್ರಾಯದ ಸಾರ ಹೀಗಿದೆ. ದಿಗ್ಗಂಟುಗಳಲ್ಲಿ ರಗಡ ಶಬ್ದಕ್ಕೆ ಅರಗಟ ಎಂಬ ಶಬ್ದಗಳುಂಟು. ಇವುಗಳಿಗೆ ಗಟ್ಟಿಯಂತ್ರ, ಏತ ಎಂಬ ಅರ್ಥವಿದೆ. ಅರಗಟ ಎಂಬುದು ರಹಟ ಎಂದು ಆಗಬಹುದು. ಇದರ ಅರ್ಥವು ಏತ ಒಂದೇ. ಆದ್ದರಿಂದ ರಹಟ, ರಗಟ ಎಂಬ 2 ರೂಪಗಳು ಇದ್ದಿರಬೇಕು. ಅರ ನೀರಿನ, ಘಟ ಗಡಿಗೆ ಅಥವಾ ಗಟ್ಟಿಯಂತ್ರ. ಈ ವ್ಯುತ್ಪತ್ತಿಯ ಪ್ರಕಾರ ಅರಗಟ, ರಹಟ ಸಾರ್ಥಕ ಶಬ್ದವಾಗಿದೆ. ಒನಕೆಯಿಂದ ಅಕ್ಕಿ ಕುಟ್ಟುವಾಗ ಆಡುವ ಹಾಡು ಒನಕೆ ವಾಡು. ಅದರಂತೆ ರಗಟದಿಂದ ನೀರೆತ್ತುವಲ್ಲಿ ಆಡುವ ಹಾಡೇ ರಗಟ ಬಂದ ಅಥವಾ ರಗಳೆ ಎಂದಿದ್ದಾರೆ. ಡಿ.ಎಲ್. ನರಸಿಂಹಾಚಾರ್ಯರು ಪಜ್ಜಟಿಕ ವೃತ್ತವೇ ಕಾಲಕ್ರಮದಲ್ಲಿ ಕನ್ನಡ ಮಂದನೀಲ ರಗಳೆಯಾಗಿ ಪರಿಗಣಿಸಿತು. ರಗಳೆ ಎಂಬ ಶಬ್ದವು ಕಡವಕ ಶಬ್ದದ ರೂಪಾಂತರವಾಗಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಡಿ.ಎಸ್. ಕರ್ಕಿಯವರ ರಗಳೆಯು ಪ್ರಾಕೃತದ ಪ್ರಭಾವದಿಂದ ರೂಪುಗೊಂಡಿರಬಹುದಾದರೂ ರಗಳೆ ಎಂಬ ಹೆಸರು ಕನ್ನಡದ ಹೆಸರು. ರಗಳೆ ಎಂಬ ಶಬ್ದ ಸಂಸ್ಕೃತಕ್ಕೆ ತಿರುಗಿ ರಗಟ ಎಂದು ಆಗಿರಬೇಕು. ಸಂಸ್ಕೃತದ ಉಚ್ಚಾರ ಸ್ವಾಕಾರ್ಯಕ್ಕಾಗಿ ಜಯಕೀರ್ತಿಯ ಹಾಗೆ ಮಾಡಿರಬಹುದೇ ಎಂದು ಊಹಿಸಿರುವ ಅವರು ರಗಳೆ ತೆಲುಗಿನಲ್ಲಿ ರಗಡ ರೂಪಕ್ಕೆ ತಿರುಗಬೇಕು ಎಂದಿದ್ದಾರೆ. ರಗಟಿ ರಗತಿ ಎಂಬ ಪ್ರಾಕೃತ
ಶಬ್ದವು ಸಂಸ್ಕೃತಕ್ಕೆ ಬರುವಾಗ ರಗಟ ಎಂಬ ರೂಪ ತಳೆದು ಮತ್ತೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ರಗಳೆ ಎಂಬ ತದ್ಭವ ರೂಪ ತಳೆದಿದೆ ಎಂಬುದು ಸೀತಾರಾಮ ಗಿರಾದಾರರ ಅಭಿಪ್ರಾಯವಾಗಿದೆ. ಶ್ರೀ ಮುಗುಳಿ ಅವರು ರಗಳೆ ಎಂಬುದೊಂದು ದೇಶೀಯ ಶಬ್ದ, ಅದು ಅನಿರ್ಬಂಧವಾದ ಪದ್ಯ ವಿಸ್ತಾರಕ್ಕೆ ಬಹುದಿನದಿಂದ ರೂಢವಾಗಿರಬೇಕು, ಅದು ಸಂಸ್ಕೃತೀಕರಣ ರಗಟ ಆಗಿರಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಪರಿಶೀಲಿಸಿದರೆ ಹರಗಟ್ಟ ಶಬ್ದದ ಒಂದು ರೂಪ ರಗಳೆ ಎಂದು ಹೇಳುವುದು ಛಂದಸ್ಸಿನ ರೂಪ ಹಾಗೂ ವಾಚನ ಕ್ರಮಗಳ ಮೇಲೆ ಮಾಡಿರುವ ಒಂದು ಕಾಲ್ಪನಿಕ ಊಹೆ ಎನಿಸುತ್ತದೆ. ಹಾಗೆಯೇ ಪ್ರಕೃತದ ರಗಟ ರಗದಿ ಶಬ್ದಗಳು ಸಂಸ್ಕೃತದಲ್ಲಿ ರಗಟ ಆಗಿ ಪರಿವರ್ತನೆಯಾಗಿದೆ ಎನ್ನುವುದಕ್ಕೆ ಸಮಂಜಸವಾದ ಹೇಳಿಕೆ ಎನಿಸುವುದಿಲ್ಲ. ಕಡವಕ ಶಬ್ದ ಯಾವ ಭಾಷಿಕ ಬದಲಾವಣೆಯಿಂದ ರಗಳೆಯಾಗಿ ಪರಿಮಳಿಸಿದೆ ಎನ್ನುವುದಕ್ಕೆ ಡಿ.ಎಲ್. ನರಸಿಂಹಾಚಾರ್ಯರು ಸೂಕ್ತ ಆಧಾರಗಳನ್ನು ನೀಡಿಲ್ಲ. ಇದು ಆ ವಾದದಲ್ಲಿ ಕಂಡುಬರುವ ಒಂದು ದೊಡ್ಡ ಕೊರತೆಯಾಗಿದೆ. ಶ್ರೀ ಮುಗುಳಿ ಅವರ ವಾದದಂತೆ ರೇಗಾದಿಯಾದ ರಗಳೆ ಶಬ್ದ ದೇಶವಾಗಿರುವುದು ಬಹುಮಟ್ಟಿಗೆ ಅಸಂಭವನೀಯ. ಈ ಪದ್ಯ ಜಾತಿ ಕನ್ನಡಕ್ಕೆ ಪ್ರಾಕೃತ ಸಾಹಿತ್ಯದ ವಿಶೇಷ ಸಂಪರ್ಕವಾದ ಕಾಲದಲ್ಲಿ ಕಾಣಿಸಿಕೊಂಡಂತೆ ತೋರುವುದರಿಂದ, ಅದರ ಮೂಲವು ಪ್ರಾಕೃತ ಸಾಹಿತ್ಯವೂ ಆಗಿರುವಂತೆ ತೋರುವುದರಿಂದ ರಗಳೆ ಶಬ್ದದ ಉಗಮ ಆ ಭಾಷೆಯೊಡನೆ ಸಂಬಂಧಿಸಿರುವ ಸಾಧ್ಯತೆಯೇ ಹೆಚ್ಚಿದೆ ಎಂಬುದು ಗಮನಾರ್ಹ ಸಂಗತಿಯಾಗಿದೆ. ರಗಡ ಧ್ರುವಕ ಎಂಬುದು ಸಮಚತುಷ್ಟಿಯ ವೃತ್ತ ಪ್ರಾಕೃತ ಭಾಷೆಯಲ್ಲಿದೆ. ಇದು ಈಗ ಗುರುತಿಸಲು ಸಾಧ್ಯವಿರುವ ಮಟ್ಟಿಗೆ ನಾಗವರ್ಮನೆಂದೀಚಿನ ಲಾಕ್ಷಣಿಕರಲ್ಲಿ ರಾಜಶೇಖರನ ಕ್ರಿಶಸು 11ನೇ ಶತಮಾನ, ಚಂದಿಷ್ಮೇಕರ ಹಾಗೂ ಹೇಮಚಂದ್ರನ 1125 ಚಂದೋಶಾಸನದಲ್ಲಿ ಮಾತ್ರವೇ ಪ್ರಸ್ತಾಪಿತವಾಗಿದ್ದು, ರೀತಿ ರಚನೆಗಳಿಂದ ಕನ್ನಡ ರಗಳೆಗಿಂತ ಸ್ವಲ್ಪ ಮಟ್ಟಿಗೆ ಬೇರೆಯೇ ಆದ ಬಂಧವಾಗಿದೆ. ಅಂದರೆ ಇದರಲ್ಲಿ ಪ್ರತಿ ಪಾದಕ್ಕೆ 3 ಚಾತು ಮಾತ್ರಗಣ ಪ್ಲಸ್ 1 ಪಂಚಮಾತ್ರಗಣ, ಪಾದ ಒಂದಕ್ಕೆ 3 × 4 = 12 ಪ್ಲಸ್ 5 = 17 ಮಾತ್ರೆಗಳು, ಅಥವಾ 1 ಷಣತ್ರಗಣ ಪ್ಲಸ್ 2 ಚತುರ್ಮಾತ್ರಗಣ ಪ್ಲಸ್ 1 ತ್ರಿಮಾತ್ರಗಣ, ಹಾಗೆ 6 + 4 + 4 + 3 ಹಾಗೆ ಇದರ 17 ಮಾತ್ರೆಗಳು ಇಲ್ಲಿ ನೋಡಬಹುದು ನೀವು. ಈ ರೀತಿಯಾಗಿ ಪಾದ ಒಂದರಲ್ಲಿ ಒಟ್ಟು 17 ಮಾತ್ರೆಗಳಿರುತ್ತವೆ. ಕನ್ನಡ ರಗಳೆಯ ಒಂದು ಮುಖ್ಯ ಪ್ರಭೇದವಾದ ಮಂದಾನೀಲ ರಗಳೆಯು ಮೂಲವೆಂದು ಈಗ ಸಾಮಾನ್ಯವಾಗಿ ತಿಳಿದಿರುವ ಪದ್ಧತಿಕ ಲಕ್ಷಣವನ್ನು ರಾಜಶೇಖರ ಹಾಗೂ ಹೇಮಚಂದ್ರ ಈ ಲಾಕ್ಷಣಿಕರು ನಿರೂಪಿಸಿದಂತೆ ಈ ಇಬ್ಬರು ಚಂದೋಶಾಸ್ತ್ರಗಿಂತ ಮುಂಚೆ ಈ ವೃತ್ತವು ಅದರ ಹೆಸರು ಇದ್ದಿರಬಹುದು. ಪ್ರಾಕೃತದಲ್ಲಿ ಕಂಡುಬರುವ ರಗಡ ಧ್ರುವಕವೇ ಕನ್ನಡ ಸಂಸ್ಕೃತಗಳಲ್ಲಿ ಕಾಣಿಸಿರುವ ರಗಳೆ ಅಥವಾ ರಗಡ ಶಬ್ದಗಳ ನಿಷ್ಪತ್ತಿಗೆ ಕಾರಣವಾಗಿರಬಹುದು. ಗುಡ ಪ್ಲಸ್ ಗುಳ ಎಳಗ ಆಗುವಂತೆ ರಗಡ ರಗಳೆ ಎಂದು ಮೊದಲು ಪರಿವರ್ತನೆಗೊಂಡು ಬಳಿಕ ಅದು ಸಂಸ್ಕೃತದಲ್ಲಿ ರಗಡ ಆಗಿದೆ ಎಂಬ ನಿಲುವನ್ನು ವಿದ್ವಾಂಸರು ತಾಳಿದ್ದಾರೆ. ಆದ್ದರಿಂದ ಈ ಅಭಿಪ್ರಾಯವನ್ನು ಒಪ್ಪಿಕೊಂಡು ಪ್ರಾಕೃತದ ಶಬ್ದ ರಗಡ ಎಂಬುದು ಕನ್ನಡದಲ್ಲಿ ರಗಳೆ ಆಗಿದೆ ಎಂಬ ನಿರ್ಧಾರಕ್ಕೆ ಬರುವುದಾಗಿದೆ. ಇವಾಗ ಉಗಮವನ್ನು ನೋಡೋಣ. ವಿದ್ಯಾರ್ಥಿ ಮಿತ್ರರೇ, ಇದುವರೆಗಿನ ಅಭ್ಯಾಸ ಕ್ರಮದಲ್ಲಿ ರಗಳೆ ನಿಷ್ಪತ್ತಿಯ ಬಗ್ಗೆ ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಅಲ್ವೇ? ಹಾಗೆ ರಗಳೆಗೆ ಈ ಛಂದೋ ಪ್ರಕಾರದ ಉಗಮ ಹೇಗಾಯಿತು ಅಥವಾ ಅದನ್ನು ಯಾವ ಮೂಲದಿಂದ ನಮ್ಮ ಕವಿಗಳು ಸ್ವೀಕರಿಸಿ ಬಳಕೆಗೆ ತಂದಿದ್ದಾರೆ ಎಂಬುದರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ರಗಳೆ ಶಬ್ದದ ನಿಷ್ಪತ್ತಿ ಹೇಗಾಯಿತು ಎಂಬ ಪ್ರಶ್ನೆಗೆ ನಿಮ್ಮಿಂದ ಸುದೀರ್ಘವಾದ ಉತ್ತರವನ್ನು ನಾವು ನಿರೀಕ್ಷಿಸಬಹುದು ಅಲ್ಲವೇ? ಯಾಕಂದರೆ ರಗಳೆ ಶಬ್ದ ಸಂಸ್ಕೃತದ್ದೋ ಪ್ರಾಕೃತದ್ದೋ ದೇಶದ್ದೋ ಯಾವ ಎಂಬುದರ ಬಗ್ಗೆ ನಡೆದಿರುವ ಚರ್ಚೆಯನ್ನು ಗಮನಿಸಿದ್ದೇವೆ. ಅಂತಿಮವಾಗಿ ಪ್ರಾಕೃತದ ರಗಡ ಎಂಬುದರ ರಗಳೆ ನಿಷ್ಪನ್ನಗೊಂಡಿದೆ ಎಂಬ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಅದೇ ರೀತಿ ರಗಳೆ ಛಂದಸ್ಸಿನ ಉಗಮ ಬಗ್ಗೆಯೂ ಇರುವ ಅಭಿಪ್ರಾಯಗಳನ್ನು ಪರಿಶೀಲಿಸುವುದು ಯುಕ್ತವೆಂದು ತಿಳಿದು ಈ ವಿಚಾರಕ್ಕೆ ಈಗ ಬರಬಹುದಾಗಿದೆ. ಫಸ್ಟ್ ಒನ್, ರಗಳೆ ಸಂಸ್ಕೃತಕ್ಕೆ ಪ್ರಾಕೃತಕ್ಕೆ ಸೇರಬೇಕೋ ಅಂಶಗಣದ ಕರ್ನಾಟಕ ವಿಷಯ ಜಾತಿಗೆ ಸೇರಬೇಕೋ ಎಂಬ ಸಂದೇಹವನ್ನು B.M. ಶ್ರೀ ಅವರು ತಾಳಿದ್ದಾರೆ. ರಗಳೆ ಎಂಬುದು ದೇಶೀಯವಾಗಿಯೇ ಇರುವ ಒಂದು ಹಾಡು, ಅದು ಮಾರ್ಗೀಯ ಛಂದಸ್ಸಲ್ಲ ಎಂಬುದು ಮುಳಿಯ ತಿಮ್ಮಪ್ಪನವರ ಅಭಿಪ್ರಾಯವಾಗಿದೆ. ಕನ್ನಡ ರಗಳೆಯ ಮೂಲವನ್ನು ಬೇರೆ ಕಡೆ ಅಂದರೆ ಪ್ರಾಕೃತದ ಛಂದಸ್ಸು ಅದಕ್ಕಿಂತಲೂ ಹೆಚ್ಚಾಗಿ ಅಪಭ್ರಂಶದಲ್ಲಿ ಕಾಣಬಹುದು ಎಂಬುದು ವಿ. ಸೀತಾರಾಮಯ್ಯನವರ ಇಂಗಿಂತಾಗಿದೆ. ಸಂಸ್ಕೃತದಿಂದ ವೃತ್ತಗಳು ಪ್ರಾಕೃತದಿಂದ ಕಂದವು ಕನ್ನಡಕ್ಕೆ ಬಂದಂತೆ ಬಹುಶಃ ಅಪಭ್ರಂಶದಿಂದ ರಗಳೆಯ ಪ್ರಭೇದಗಳು ಕನ್ನಡಕ್ಕೆ ಬಂದುವುದೆಂದು ತೋರುತ್ತದೆ ಎಂಬುದು T.M. ಶ್ರೀ ಅವರು ಹೇಳಿದ್ದಾರೆ. ಪ್ರಾಕೃತ ಛಂದಸ್ಸಿನಲ್ಲಿ ಪ್ರಸಿದ್ಧವಾಗಿರುವ ಪಜ್ಜಟಿಕ
ವೃತ್ತವೇ ಕಾಲಕ್ರಮದಲ್ಲಿ ಕನ್ನಡ ಮಂದನೀಲ ರಗಳೆಯಾಗಿ ಪರಿಗಣಿಸಿತು ಎಂದು ಡಿ.ಎಲ್. ನರಸಿಂಹಾಚಾರ್ಯರ ವಾದವಾಗಿದೆ. ಮಂದನೀಲ ರಗಳೆಯು ಒಂದು ಪ್ರಕಾರವು ಪ್ರಾಕೃತದ ಪ್ರಭಾವದಿಂದ ರೂಪುಗೊಂಡಿರುವುದು ನಿಜ. ಆದರೆ ಮುಖ್ಯವಾಗಿ ಇದು ಅಚ್ಚಗನ್ನಡ ಜಾನಪದ ಛಂದೋರೂಪವಿರಬೇಕೆಂದು ಅದು ಹಲವು ಟಿಸಿಲಾಗಿ ಬೆಳೆಯಿತೆಂದು ಮಾರ್ಗಕಾವ್ಯದಲ್ಲಿ ಅದೇ ಶಿಷ್ಯ ಭಾಷೆಯಲ್ಲಿ ಜನ್ಮ ತಾಳಿತೆಂದು ಹೇಳಬಹುದು ಎಂಬುದು ರಂ. ಶ್ರೀ ಮುಗುಳಿ ಅವರ ನಿಲುವು. ಈ ಎಲ್ಲ ಅಭಿಪ್ರಾಯಗಳನ್ನು ಗಮನಿಸಿದಾಗ ಮುಖ್ಯವಾಗಿ ವಿ.ಸಿ. ತಿ. ನಂ. ಶ್ರೀ ಹಾಗೂ ಟಿ.ಎಲ್.ಎನ್. ಅವರ ವಾದಗಳಲ್ಲಿ ಹೆಚ್ಚು ಸಾಮ್ಯತೆ ಇರುವುದು ಕಂಡುಬರುತ್ತದೆ. ಇವರು ರಗಳೆಯ ಮೂಲವನ್ನು ಪ್ರಾಕೃತ, ಅದಕ್ಕಿಂತ ಹೆಚ್ಚಾಗಿ ಅಪಭ್ರಂಶ ಸಾಹಿತ್ಯದಿಂದ ಗುರುತಿಸುವ ಪ್ರಯತ್ನ ಮಾಡಿದ್ದಾರೆ. ನಾಗವರ್ಮನು ಸಂಸ್ಕೃತ ಪ್ರಾಕೃತ ಮಾತು ಛಂದಸ್ಸುಗಳಾದ ವೈತಳಿಯಾದ ವೃತ್ತಗಳನ್ನು ಹೇಳಿರುವುದರಿಂದ ಅದು ದೇಶಕ್ಕೆ ಛಂದಸ್ಸಲ್ಲವೆಂಬುದು ಸ್ಪಷ್ಟವಾಗುತ್ತದೆ. ಅಲ್ಲದೆ ಪ್ರಾಕೃತ ಛಂದೋಬಂಧಗಳಿಗೆ ಸೇರಿರುವ ಯಾವುದೋ ಒಂದು ಪದ್ಯಜಾತಿಯಾಗಿರಬಹುದೆಂದು ಹೇಳಲು ಸಾಧ್ಯವಿದೆ. ನಾಗವರ್ಮ ಹಾಗೂ ಜಯಕೀರ್ತಿ ಈ ಲಾಕ್ಷಣಿಕರು ಹೇಳಿರುವ ರಗಳೆಯ ಲಕ್ಷಣ ಪದ್ಯಗಳು ರಗಳೆಯ ಮೂಲವನ್ನು ತಿಳಿಯುವುದಕ್ಕೆ ತುಂಬ ಸಹಕಾರಿ ಎನಿಸಿವೆ. ಆದ್ದರಿಂದ ಆ ಲಕ್ಷಣಗಳು ಅಲ್ಲದೆ ಪ್ರಾಕೃತ ಛಂದೋಬಂಧಗಳಿಗೆ ಸೇರುವ ಯಾವುದೋ ಒಂದು ಪದ್ಯಜಾತಿಯಾಗಿರಬಹುದೆಂದು ಹೇಳಲು ಸಾಧ್ಯವಿದೆ. ನಾಗವರ್ಮ ಹಾಗೂ ಜಯಕೀರ್ತಿ ಲಾಕ್ಷಣಿಕರು ಹೇಳಿರುವ ರಗಳೆಯ ಲಕ್ಷಣ ಪದ್ಯಗಳು ರಗಳೆಯ ಮೂಲವನ್ನು ತಿಳಿಯುವುದಕ್ಕೆ ತುಂಬ ಸಹಕಾರಿ ಎನಿಸಿದೆ. ಆದ್ದರಿಂದ ಈ ಲಕ್ಷಣ ಪದ್ಯಗಳು ಹಿನ್ನೆಲೆಯಿಂದ ರಗಳೆಯ ಮೂಲವನ್ನು ನಾವು ತಿಳಿದುಕೊಳ್ಳಲು ತೊಡಗುವುದು ಒಳ್ಳೆಯದು. ಇದು ರಗಳೆಯ ಲಕ್ಷಣವನ್ನು ನೋಡೋಣ. ನಾಗವರ್ಮ ಕಂದ ಪದ್ಯದಲ್ಲಿ ರಗಳೆಯ ಲಕ್ಷಣಗಳನ್ನು ಹೀಗೆ ತಿಳಿಯಪಡಿಸಿದ್ದಾರೆ ನೋಡಿ. ಗಣನಿಯಮ ವಿಪರ್ಯಾಸದೋ ಳೇಣಪದದೊಳ್ ಕೂಡಿ ಮಾತ್ರೆ ಸಮನಾಗೆ ಗುಣಗ್ರಣಿಯ ಮಾತದಿಂದ ತಾಳದ ಗಣನೆಗೊಂಡಂ ಬುಟ್ಟದುದೆ ರಗಟ ಬಂದಂ. ಅಂದರೆ ಈ ಲಕ್ಷಣ ಪದ್ಯದಿಂದ ರಗಳೆಯ ಬಗ್ಗೆ ವಿವರಗಳು ತಿಳಿಯುತ್ತೆ. ರಗಳೆಯು ಚರಣಗಳಲ್ಲಿ ಗಣನಿಯಮ ವಿಪರ್ಯಾಸದಿಂದ ಕೂಡಿರುತ್ತೆ. ಅಂದರೆ 3 ಮಾತ್ರೆಯ ಗಣದ ಮುಂದೆ 5 ಮಾತ್ರೆಯ ಗಣ, ಹಾಗೆ 5 ಮಾತ್ರೆಯ ಗಣದ ಮುಂದೆ 2 ಮಾತ್ರೆಯ ಗಣ ಬರುತ್ತದೆ. ಪ್ರತಿ ಚರಣದಲ್ಲಿರುವ ಮಾತ್ರೆಗಳ ಸಂಖ್ಯೆ ಸಮನಾಗಿರುತ್ತವೆ. ರಗಳೆಯ ಲಯದಲ್ಲಿ ಒಳಬು ಎದ್ದು ಕಾಣುತ್ತದೆ. ರಗಳೆಯು ತಾಳದ ಗಣನೆಗೆ ಒಡಂಬಡುತ್ತದೆ. ಈ ಸಂಗತಿಯನ್ನು ಹೊರತುಪಡಿಸಿದ ನಾಗವರ್ಮನ ಲಕ್ಷಣ ಪದ್ಯದಲ್ಲಿ ರಗಳೆಯ ಮೂಲದ ವಿಷಯವಾಗಿ ನೇರವಾದ ನಿದರ್ಶನವಿಲ್ಲ. ಅದು ನಮಗೆ ದೊರೆಯುವುದು ಜಯಕೀರ್ತಿ ಛಂದೋನುಶಾಸನದ ಈ ಪ್ರಥಮಾಧಿಕಾರಿನಲ್ಲಿನ ಒಂದು ಪದ್ಯದಿಂದ. ಆ ಪದ್ಯ ಹೀಗಿದೆ ನೋಡಿ. ಸ್ವಚ್ಛಂದ ಸಗ್ನ ರಗಟ ಮಾತ್ರಾಕ್ಷರ ಸಂಬೋಧಿತಂ ಪದದ್ವಂದ್ವ ಸಮಕೀರ್ಣ ಸುಶ್ರಾವ್ಯ ಶೈವ ಪದ್ಧತಿ. ಅಂದರೆ ಈ ಪದ್ಯದಲ್ಲಿರುವ ಶೈವ ಪದ್ಧತಿ ಎಂಬ ಮಾತು ಮೂಲವನ್ನು ತಿಳಿಯಲು ಸ್ಪಷ್ಟ ದಿಕ್ಸೂಚಿಯಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಟಿ.ವಿ. ವೆಂಕಟಾಚಲಶಾಸ್ತ್ರಿಯವರು ಕನ್ನಡ ರಗಳೆಯ ಮೂಲ ಪ್ರಾಕೃತ ಅಪಭ್ರಂಶ ಭಾಷೆಯಲ್ಲಿ ಎಂದಿದ್ದಾರೆ. ಪ್ರಾಕೃತ ಅಪಭ್ರಂಶ ಭಾಷೆಯಲ್ಲಿದೆ ಕಂಡುಬರುವ ಪದ್ಧತಿ ಪದ್ಧತಿಕ ಅಥವಾ ಪಂಚಕಟಿಕ ಎಂಬ ಸಂತುಷ್ಟ ದ್ವಿವರ್ಗದ ತಾಳವೃತ್ತ ಹೇಗೆ ಕನ್ನಡದ ರಗಳೆಯ ಉಗಮಕ್ಕೆ ಕಾರಣವಾಗಿದೆ ಎಂಬುದನ್ನು ಸಾಧಾರಣವಾಗಿ ನಿರೂಪಿಸಿ ತೋರಿಸಿದ್ದಾರೆ. ಅವರ ವಾದದ ಮುಖ್ಯಾಂಶಗಳು ಹೀಗಿವೆ. ಪದ್ಧತಿ ಅಥವಾ ಪದ್ಧತಿಕ. ಪ್ರಾಕೃತ ಪದ್ಧತಿಕ, ಪದ್ದಡಿಹ, ಪೊಜ್ಜಟಿಕ, ಪದ್ದಟಿಕ ಹಾಗೆ ಪೊಜ್ಜಡಿಹ ಎಂಬುದು ಅಪಭ್ರಂಶ ಭಾಷೆಯ ಚತುಷ್ಟದಿ ವರ್ಗದ ಮಾತೃವೃತ್ತಗಳಲ್ಲಿ ಗಣ್ಯವಾದ ಒಂದು ವೃತ್ತವಾಗಿದ್ದು, ಸ್ವಯಂಭೂ ಮೊದಲಾದ ಲಾಕ್ಷಣಿಕರು ಇದರ ಲಕ್ಷಣವನ್ನು ಹೇಳಿದ್ದಾರೆ. ಇದು ರಗಟ ಮತ್ತು ಪದ್ಧತಿಗಳ ನಡುವಿನ ಸಂಬಂಧದ ಬಗ್ಗೆ ತಿಳಿಯಲು ಇರುವ ಸ್ಪಷ್ಟ ಸೂಚನೆಯಾಗಿದೆ. ಕನ್ನಡ ಕಾವ್ಯಗಳಲ್ಲಿ ಅಲ್ಲಲ್ಲಿ ರಗಳೆಯ ಪದಗಳಿಗೆ ಪದ್ಧತಿ ಎಂಬ ಸಂಸ್ಕೃತ ಪದದ ಪ್ರಾಕೃತ ರೂಪವಾದ ಪದ್ಧತಿ ಎಂಬುದರ ಮೂಲಕವಾಗಿ ಬಂದ ಪದ್ದಳಿ, ಪಡ್ಡಳಿ ಎಂಬ ಹೆಸರುಗಳನ್ನು ಮಾತೃಕೆಗಳನ್ನು ಹಾಕಿರುವುದರಿಂದ ರಗಳೆಯ ಮೂಲ ಕನ್ನಡದೇತರವಾದದ್ದು ಎಂದು ತಿಳಿಯಬಹುದಾಗಿದೆ. ಕ್ರಿಸ್ತಶಕ 1055ರ ಒಂದು ಕನ್ನಡ ಶಾಸನದಲ್ಲಿ ಲಲಿತ ರಗಳೆಗೆ ತೋಮರ ರಗಳೆ ಎಂಬುದಾಗಿ ಹೆಸರು ಕೊಟ್ಟಿದೆ. ತೋಮರ ಎಂಬುದು ಪಂಚಮಾತ್ರೆಗಳನ್ನು ಹೇಳುವ ಸಾಂಕೇತಿಕ ಶಬ್ದವಾಗಿ ಪ್ರಾಕೃತ ಛಂದಸ್ಸಿನಲ್ಲಿ ಕಾಣುತ್ತಿರುವುದರ ಫಲವಾಗಿದೆ. ಪ್ರಾಕೃತದ ಪೊಜ್ಜಟಿಕ ಎಂಬ ಛಂದೋಬಂಧದ ಲಯವನ್ನು ಗಣಯೋಚನೆಯನ್ನು ಹೋಲುವ ರಗಳೆಯನ್ನು ಪಂಪ ತನ್ನ ಭಾರತದಲ್ಲಿ ಪ್ರಯೋಗಿಸಿದ್ದಾನೆ. ಮಂದನೀಲ ರಗಳೆಯ ರೀತಿಯಲ್ಲಿರುವಂತಹ ಸ್ವರೂಪದಲ್ಲಿ ಪೊಜ್ಜಟಿಕ ಛಂದಸ್ಸಿನಲ್ಲಿರುವ ಕಡವಕಗಳನ್ನು
ಹತ್ತಿರದಿಂದ ಹೋಲುತ್ತದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಕನ್ನಡದ ರಗಳೆಯ ಮೂಲ ಪ್ರಾಕೃತ ಅಪಭ್ರಂಶ ಭಾಷೆಯಲ್ಲಿ ಕಾಣಸಿಗುವ ಪದ್ಧತಿಕ ಅಥವಾ ಪದ್ಯಟಿಕ ಎನ್ನುವುದರ ಸ್ಪಷ್ಟವಾಗುತ್ತದೆ. 10ನೇ ಶತಮಾನದ ಅಪಭ್ರಂಶ ಕವಿ ಪುಷ್ಪದಂತ ಇದನ್ನು ಬಹಳ ಬಳಸಿದ್ದಾನೆ. ಅಪಭ್ರಂಶ ಭಾಷೆಯ ಪದ್ಧತಿಕಾದಿ ಛಂದಸ್ಸಿನ ಕಡವಕಗಳು ಪಂಪ, ಪೊನ್ನ, ರನ್ನ ಮುಂತಾದ ಕನ್ನಡ ಕವಿಗಳ ರಗಳೆ ಪದ್ಯಗಳಿಗೆ ಹೇಗೆ ಪ್ರೇರಣೆ ಕೊಟ್ಟಿವೆ ಎಂಬುದನ್ನು ಈ ಕೆಳಗಿನ ಪದ್ಯಗಳ ನಿದರ್ಶನದಿಂದ ನಾವು ಮನಗಾಣಬಹುದಾಗಿದೆ. ಇಲ್ಲಿ ನೋಡಬಹುದು. ಪದ್ದಹಡಿ ಹಾ ಛಂದಸ್ಸಿನ ಒಂದು ಪದಯುಗ್ಮ ಉತ್ತುಂಗಸಿಹರು ಸುರಗಗಿರಿ ಸಮಾಣು ಅಸಣ್ಣುಗಂಪಿ ಮಣಹರ ವಿ ಮಾಣು ಪುಷ್ಪದಂತ ನಯಕುಮಾರ ಚರಿಹೋ ಅಜಿಯಂಗ ಜಯ ನಾವಣಲಿ ನಣಯಣ ಚಂದಮಿಹಿ ದೀವಿತಃ ಚಂದಮಯಣ ಪುಷ್ಪದಂತ ಜಸಹರ ಚಿ ಹೂ. ಅದೇ ಛಂದಸ್ಸಿನ ಪದ್ದಡಿ ರಗಳೆಯ ಒಂದು ಪಾದಯುಗ್ಮ. ಸ್ಫುರಿತ್ತೇಂದ್ರ ನೀಲಮಣಿ ಉಚಿತ ಭೂಮಿ ಚುಲುವಿಗೊಂದು ನೆಟ್ಟನೆಯ ಜನ್ಮಭೂಮಿ ಪುಣ್ಯಂಬು ಪೂರ್ಣ ಕುಂಭಾಗ್ರ ಮುಚಿತ ಕಂಕೀಲಿ ಪಲ್ಲ ಉಲ್ಲಾಸ ರಚಿತ. ಪಂಪ ಆದಿಪುರಾಣದ 4ನೇ 30ನೇ ಪದ್ಯ ಇದು. ಇಲ್ಲಿ ಗಣರಚನೆ 5-3-5-3 ಆಗಿರುವುದನ್ನು ಕಾಣಬಹುದು ಅಲ್ವಾ. ಈ ರಚನೆಗಳಲ್ಲಿ ಅಂತ್ಯಪ್ರಾಸ ಪಾಲನೆಯ ನಿಯತತೆ ಹಾಗೂ ತಾಳಗಣನೆಗೆ ಒಡಂಬಡುವ ವಿಷಯದಲ್ಲಿ ಸ್ವತಂತ್ರತೆ ಇರುವುದನ್ನು ಗಮನಿಸಬಹುದಾಗಿದೆ. ಹಾಗೆಯೇ 4 ಮಾತ್ರಗಳಿಂದಾದ ಕಡವಕದ ಒಂದು ಪಾದಯುಗ್ಮ. ಕಾಣ ಕುಂಟಿಪಿಂಗಲ್ಲಾಹ ಅಂದಮೂಯ ಪಂಗುಲಾಹ ಪುಷ್ಪದಂತ ಮಹಾಪುರಾಣ ಅದನ್ನು ಹೋಲುವ ರಗಳೆಯ ಪಾದಯುಗ್ಮ. ಮೃದುಮೃಳಾಳ ಲೋಲ ಲೀಲೆ ವಿದಳದ ಕುಸುಮಮಾಲೆ ರನ್ನ ಆದಿತ ಪುರಾಣ 2 ಹಾಗೆ 8ನೇ ಪದ್ಯ. ತ್ರಿಮಾತ್ರಗಣಗಳು 4 ಬರುವ ಸಮಮಾತ ಚತುಶ್ರುತಿಯನ್ನು ಪ್ರಾಕೃತ ಛಂದಸ್ಸಿನಲ್ಲಿ ಲಕ್ಷಣಿಸಿರುವ ಹಾಗಿಲ್ಲ. ಆದರೆ ಇದರ ಮೂಲವು ಅಪಭ್ರಂಶ ಸಾಹಿತ್ಯದಲ್ಲಿ ಇರುವಂತೆ ತೋರುವುದು. ಒಟ್ಟಿನಲ್ಲಿ ಕನ್ನಡ ರಗಳೆಯ ಮೂಲ ಪ್ರಾಕೃತ ಅಪಭ್ರಂಶ ಭಾಷೆಯಲ್ಲಿದೆ ಎನ್ನುವುದು ಇದರಿಂದಲೂ ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ. ರಗಳೆಯ ಮೂಲವನ್ನು ಸ್ಪಷ್ಟಪಡಿಸಿಕೊಂಡ ಬಳಿಕ ನಾಗವರ್ಮ ಹಾಗೂ ಜಯಕೀರ್ತಿ ಹೇಳಿರುವ ಲಕ್ಷಣ ಪದ್ಯಗಳ ಆಧಾರದಿಂದ ರಗಳೆಯ ಸಾಮಾನ್ಯ ಲಕ್ಷಣವನ್ನು ಒಟ್ಟಾರೆಯಾಗಿ ಹೀಗೆ ಪಟ್ಟಿ ಮಾಡಬಹುದಾಗಿದೆ. ಫಸ್ಟ್ ಒನ್, ರಗಳೆ ಅನಿಯತವಾದ ಪಾದ ಸಂಖ್ಯೆಯನ್ನು ಉಳ್ಳದ್ದು. ಹಾಗೆ ರಗಳೆಯು ಗಣನಿಯಮ ವಿಪರ್ಯಾಸದಿಂದ ಕೂಡಿರುತ್ತದೆ. ಪಾದಗಳಲ್ಲಿ ಅಂದರೆ ರಗಳೆಯಲ್ಲಿ 3, 4 ಮತ್ತು 5 ಮಾತ್ರೆಗಳ ಗಣಗಳ ವಿನ್ಯಾಸವಿರಬಹುದರಿಂದ ಗಣನಿಯಮದಲ್ಲಿ ವ್ಯತ್ಯಾಸವಿರುತ್ತೆ. ಪ್ರತಿ ಚರಣದಲ್ಲಿ ಒಟ್ಟು ಮಾತ್ರ ಸಂಖ್ಯೆ ಸಮನಾಗಿರುತ್ತೆ. ಅಂತಹ ಪಾದಗಳು ಒಂದೊಂದು ಜೋಡಿಯಾಗಿ ಕೂಡಿರುತ್ತವೆ. ಜಯಕೀರ್ತಿ ಇದಕ್ಕೆ ಪದದ್ವಂದ್ವ ಸಮಕೀರ್ಣ ಎಂದು ಹೇಳಿದ್ದಾನೆ. 4th, ರಗಳೆಯ ಲಯದಲ್ಲಿ ಒಳುಪು ಎದ್ದು ಕಾಣುತ್ತದೆ. 5th ಒನ್, ರಗಳೆಯ ಪಾದಗಳ ನಡೆ ತಾಳದ ಲೆಕ್ಕಕ್ಕೆ ಒಪ್ಪುವ ಹಾಗಿರುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಭೇದಗಳನ್ನು ತಿಳ್ಕೊಳ್ಳೋಣ. ಪಂಪನಿಂದ ಪ್ರಾರಂಭವಾಗಿ ಹರಿಹರಿನಲ್ಲಿ ವಿಶೇಷ ಪ್ರಸಿದ್ಧಿಗೆ ಬಂದಿರುವ ರಗಳೆಯಲ್ಲಿ 1 ಉತ್ಸಾಹ ರಗಳೆ, ಹಾಗೆ 2 ಮಂದನೀಲ ರಗಳೆ, 3 ಲಲಿತ ರಗಳೆ ಎಂಬುದಾಗಿ 3 ಪ್ರಭೇದಗಳಿವೆ. ಉತ್ಸಾಹ, ಮಂದನೀಲ, ಲಲಿತ ಈ 3 ರಗಳೆಗಳು 10ನೇ ಶತಮಾನದಿಂದಲೇ ಕನ್ನಡ ಕಾವ್ಯಗಳಲ್ಲಿ ಬಳಕೆಯಾಗಿರುವುದಕ್ಕೆ ನಿದರ್ಶನಗಳಿವೆ. ಪಂಪನಲ್ಲಿಯೇ ಈ 3 ರಗಳೆಗಳು ಬಳಕೆಯಾಗಿವೆ. ಆದರೆ ಇದೇ ಹೆಸರಿನಿಂದಲೇ ಈ ಪ್ರಭೇದಗಳು ಕರೆಯಲ್ಪಟ್ಟಿವೆ ಎಂದು ಮಾತ್ರ ಹೇಳಲಿಕ್ಕೆ ಆಗದು. ಏಕೆಂದರೆ ಪಂಪ ಭಾರತದಲ್ಲಿ ಪ್ರಯೋಗವಾಗಿರುವ ರಗಳೆಯಲ್ಲಿ ಒಂದಕ್ಕೆ ಮಟ್ಟ ರಗಳೆ ಎಂದು ಕರೆಯಲಾಗಿದೆ. ಅದೇ ರೀತಿ ಪೊನ್ನನು ಕೂಡ ಶಾಂತಿ ಪುರಾಣದಲ್ಲಿ ಪ್ರಯೋಗಿಸಿರುವ ರಗಳೆಗೆ ತ್ವರಿತ ರಗಳೆ, ಪೊನ್ನದಕ್ಕೆ ತ್ವರಿತ ರಗಳೆ ಅಂತ ಕರೀತೇವೆ. ಹಾಗೆ ಪಂಪ ಭಾರತದಲ್ಲಿ ಪಂಪ ಏನಂತ ಕರೀತಾರೆ, ಮಟ್ಟ ರಗಳೆ ಅಂತ ಕರೆದಿದ್ದಾರೆ ಎಂಬ ಹೆಸರನ್ನು ನೀಡಿದ್ದಾರೆ. ಆದರೆ ಇದು ಮಂದನೀಲ ರಗಳೆಯನ್ನು ಹೋಲುತ್ತದೆ. ಈಗ ರಗಳೆಯ ಉತ್ಸಾಹ, ಮಂದಲೀಲ, ಲಲಿತ ಪ್ರಭೇದಗಳನ್ನು ಕುರಿತಂತೆ ಒಂದೊಂದರ ಪರಿಚಯನ ನಾವಿಲ್ಲಿ ಮಾಡ್ಕೊಳ್ಬಹುದಾಗಿದೆ. ಉತ್ಸಾಹ ರಗಳೆ ಸಾಮಾನ್ಯವಾಗಿ ತ್ರಿಮಾತ್ರ ಲಯದ ದಾಟಿಯನ್ನು ಉಳ್ಳದ್ದು. ಅದರಿಂದ ಉತ್ಸಾಹ ರಗಳೆಯಲ್ಲಿ ಪಾದವೊಂದಕ್ಕೆ 3 ಮಾತ್ರೆಯ 4 ಗಣಗಳ ಬರಬಹುದು, ಅಥವಾ ಪಾದವೊಂದಕ್ಕೆ 3 ಮಾತ್ರೆಯ 3 ಗಣಗಳು ಕಡೆಯಲ್ಲಿ 1 ಗುರು ಬರಬಹುದು.
ಅಡ್ಡಯ್ಯನ ಕಬ್ಬಿಗರ ಕಾವ್ಯದಲ್ಲಿ ಬಳಕೆಯಾಗಿರುವ ಈ ಪದ್ಯವನ್ನು ಉದಾಹರಣೆಯಾಗಿ ನಾವಿಲ್ಲಿ ನೋಡೋಣ. ಇಲ್ಲಿ ನೋಡಬಹುದು ಇದೇನಿದೆ, ಇದು ನಮಗೆ ನಾನು ಅವಾಗೆ ಹೇಳ್ದಂಗೆ ಕ್ವಶನ್ ಪೇಪರಲ್ಲಿ ಫಸ್ಟ್ ಪ್ರಶ್ನೆ ಒಂದು ಗಣ ವಿಂಗಡಣೆ ವಿಭಜಿಸಿಂದ ಕೊಡ್ತಾರೆ, ಅಲ್ಲಿ ನಿಮಗೆ ಕೊಡ್ತಾರೆ. ಯಾಕಂದರೆ ಇದೇ ಕೊಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಬುಕ್ಕಲ್ಲೇ ಆರಿಸಿ ನಿಮಗೆ ಕೊಡುವಂಥದ್ದು. ಸೊ ನೋಡ್ಕೊಳ್ಳಿ, ಇದು ಕೂಡ ಇಂಪಾರ್ಟೆಂಟು. ಕುಳಿರುವ ಪುಗೋಳಂಗಳಲ್ಲಿ ತಳಿರ ಕಾವಣಂಗಳಲ್ಲಿ ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ಒಕ್ಕಿಯಂತೆ ಕೂಡಿ. ಅಂದರೆ ಇಲ್ಲಿ ನೋಡಬಹುದು 1 2 3, ಹಾಗೆಯೇ 1 2 3 1 2 3 1 2 3. ಪ್ರತಿಯೊಂದು ಸಾಲಿನಲ್ಲಿ ನಮಗೆ ಎಷ್ಟು ಮಾತ್ರೆಗಳು ಬಂದಿದೆ? 3 3 3 ಅಲ್ವಾ? ಹಾಗೆ ಎಷ್ಟಕ್ಕೆ ವಿಭಜಿಸಿದ್ದಾರೆ ಅಂದರೆ 3 3ಕ್ಕೆ ವಿಭಜಿಸಿದ್ದಾರೆ, ಗಣ ವಿಂಗಡಣೆ ಮಾಡಿದ್ದಾರೆ. ಹಾಗೆ ತಳಿರ ಕಾವಣಂಗಳಲ್ಲಿ, ಸೊ ಇಲ್ಲೂ ಕೂಡ 3 3 ಮಾತ್ರೆಗಳನ್ನು ನಾವು ಕಾಣಬಹುದು. ತುಂಬಿ ವಿಂಡಿನಂತೆ ಪಾಡಿ, ಇಲ್ಲೂ ಕೂಡ 3 3 ಮಾತ್ರೆಗಳು. ಹಾಗೆ ಜಕ್ಕ ಮಕ್ಕಿ, ಹಾಗೆ ಎಂತೆ ಕೂಡಿ, ಇದೆಲ್ಲ ನಾವು ಇಲ್ಲೂ ಕೂಡ 3 3 ಮಾತ್ರೆಗಳು. ಇಲ್ಲಿ ನೋಡ್ಬೋದು ಪಾದ ಒಂದಕ್ಕೆ ಇಲ್ಲಿ 12 ಮಾತ್ರೆಗಳು ನಾವು ಕಾಣಬಹುದು. ನಮಗಿಲ್ಲಿ 13 3 4 5 6 7 8 9 10. ಇಲ್ಲಿ ಪ್ರತಿ ಪಾದದಲ್ಲಿಯೂ 3 ಮಾತ್ರೆಯ 4 ಗಣಗಳು ಬಂದಿವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರತಿ ಪಾದದಲ್ಲಿಯೂ 3 ಮಾತ್ರೆ ಬಂದಿದೆ. ಹಾಗೆ 4 ಗಣ ಅಂದರೆ ಏನು ಗೊತ್ತಾ? ಇಲ್ಲಿ ಲೈನ್ ಹಾಕಿದ್ದಾರೆ ನೋಡಿ, ಅದನ್ನೇ ಗಣ ಅನ್ನೋದು. 1 ಗಣ 2 3, ಆಯಿತಾ? ಇಲ್ಲಿ ಪ್ರತಿ ಪದದಲ್ಲಿ 3 ಮಾತ್ರೆಗಳು ಹಾಗೆ 4 ಗಣಗಳು ಬಂದಿವೆ ಅಲ್ವೇ? ಹಾಗೆಯೇ ಗುರು ಲಘು ಸಂದರ್ಭಗಳಲ್ಲಿ ಈ ಹಿಂದಿನ ಘಟಕಾಂಶದಲ್ಲಿ ಓದಿ ನೀವು ತಿಳಿದಿದ್ದೀರಾ ಅಲ್ವೇ? ಆ ಪ್ರಕಾರ ಕುಳಿರ್ವ ಎನ್ನುವ ಪದವನ್ನು ನಾವು ಗಮನಿಸಿ, ಇಲ್ಲಿ ಲಿ ಏನಾಗಬೇಕಾಗಿತ್ತು? ನಿಯಮದ ಪ್ರಕಾರ ಗುರುವಾಗಬೇಕಾಗಿತ್ತು ಎನ್ನುತ್ತೀರಾ ಅಲ್ವಾ? ಆದರೆ ಲಿ ಗುರುವಾಗುವುದಿಲ್ಲ. ಇದು ಒತ್ತಕ್ಷರದ ಇಂದಿನ ಅಕ್ಷರವಾದರೂ ಇದು ಶಿಥಿಲದತ್ವಕ್ಕೆ ಉದಾಹರಣೆಯಾಗುವುದರಿಂದ ಲಿ ಲಘುವಾಗಿಯೇ ಉಳಿಯುತ್ತದೆ. ಶಿಥಿಲದಿತ್ವ ಎಂದರೇನು? ಕುಳಿರುವ. ಶಿಥಿಲದಿತ್ವ ಅಂದರೆ ತೇಲಿಸಿ ಉಚ್ಚರಿಸುವುದಕ್ಕೆ ನಾವಿಲ್ಲಿ ಒತ್ತಿ ಉಚ್ಚರಿಸಿದೆ, ಕುಳಿರ್ವಾ ಅಂತ ಉಚ್ಚರಿಸಿದೆ, ತೇಲಿ ಉಚ್ಚರಿಸಿದೆ ನೋಡಿ. ಶಿಥಿಲದ ಹಿಂದಿನ ಓದನ್ನು ನಾವು ಜ್ಞಾಪಿಸಿಕೊಳ್ಬೇಕು. ಒತ್ತಿ ಉಚ್ಚರಿಸದೆ ತೇಲಿಸಿ ಉಚ್ಚರಿಸುವ ಅಕ್ಷರಕ್ಕೆ ಶಿಥಿಲದಿತ್ವ ಎಂದು ಆಗಲೇ ನಾವು ಗಮನಿಸಿದ್ದೇವೆ ಅಲ್ವಾ? ಇಲ್ಲಿ ಕುಳಿರ್ವಾ ಅಂತ ಓದ್ತಿಲ್ಲ, ನಾವು ಇಲ್ಲಿ ಕುಳಿರ್ವ ಪುಗೋಳಂಗಳಲ್ಲಿ ಅಂತ ನಾವು ಓದ್ತಾ ಇದ್ದೀವಿ ಅಲ್ವಾ? ಸೊ ನಾವು ಓದೋ ಒಂದು ನಿಟ್ಟಿನಲ್ಲಿ ನಾವು ಗುರು ಹಾಕಬೇಕಾ ಲಘು ಹಾಕಬೇಕಾ ಅನ್ನೋದನ್ನು ನಾವು ತಿಳಿದುಕೊಂಡು ಹಾಕಬೇಕು. ಅರ್ಥ ಆಯ್ತಾ? ಕೆಲವೊಮ್ಮೆ ಗುರು ಲಘು ಆಗುತ್ತೆ, ಲಘು ಗುರುವಾಗುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡಾಗ ನಾವು ಸರಿಯಾಗಿ ಲಘು ಗುರುವನ್ನು ಹಾಕಬಹುದು. ಆಯಿತಾ? ಸೊ ಅದನ್ನೇ ಇಲ್ಲಿ ನಮಗೆ ಅವರು ಜ್ಞಾಪನ ಮಾಡ್ತಿದ್ದಾರೆ. ಹೌದು, ತಿಳಿದ. ಅದರಂತೆ ಲಿಯ ಮುಂದಿನ ಅಕ್ಷರದ ವಾನಲ್ಲಿರುವ ಅರ್ಕ ಒತ್ತಿ ಉಚ್ಚರಿಸಬಾರ್ದು, ತೇಲಿಸಿ ಉಚ್ಚರಿಸಬೇಕು. ಹಾಗಾಗಿ ಳಿ ಲಘುವಾಗಿ ನಿಲ್ಲುತ್ತದೆ. ಈ ಉದಾಹರಣೆಯಲ್ಲಿ ಅಂತ್ಯಪ್ರಾಸ ಸಹಜವಾಗಿರುವುದನ್ನು ನಾವು ವಿಶೇಷವಾಗಿ ಗಮನಿಸಬಹುದಾಗಿದೆ. ನೆಕ್ಸ್ಟ್, 3 ಮಾತ್ರೆಯ 3 ಗಣಗಳು ಬಂದು ಕಡೆಯಲ್ಲಿ 1 ಗುರು ಬರುತ್ತದೆ. ಇದಕ್ಕೆ ನಾವು ಉದಾಹರಣೆ ಮಾವಿನಡಿಯೊಳಂ ಡು ತುಂ ಪಾಡ ನೇಯ್ದೆ ಕೇಳು ತುಂಬ ಚೈತ ನಿಂತು ಕಳೆಯು ತುಂ ತೊಲಗ ಹೃದರಸೆಯು ತುಮ್ ಅಂತ ಇದೆ ಅಲ್ವಾ? ಇಲ್ಲಿ ನೋಡ್ಬೋದು 1 2 3 4 5 6 7 8 9 10 11. ಸೊ ಇಲ್ಲಿ 3 3 3 2 3 ಮಾತ್ರೆ ಬಂದಿದೆ. 3 ಇಲ್ಲೂ ಕೂಡ 3, ಎರಡನೇ ಸಾಲಿನಲ್ಲೂ ಕೂಡ 3 3, ಹಾಗೆ 3ನೇ ಸಾಲಿನಲ್ಲೂ ಕೂಡ 3 ಮಾತ್ರೆಗಳು, ಹಾಗೆ 4ನೇ ಸಾಲಿನಲ್ಲೂ ಕೂಡ 3 3 ಮಾತ್ರೆಗಳು, ಕೊನೆಯಲ್ಲಿ ಗುರು 2. ಅದು ಅರ್ಥ ಆಯ್ತಾ? ಸೊ ಇಲ್ಲಿ ಪಾದ ಒಂದಕ್ಕೆ 11 ಮಾತ್ರೆಗಳು. ಅರ್ಥ ಆಯ್ತಾ?
ಇಲ್ಲಿ ಒಂದು ಪ್ರತಿ ಸಾಲಿನಲ್ಲಿ ನಮಗೆ ಎಷ್ಟು ಮಾತ್ರೆಗಳು ಬಂದಿವೆ ಅಂತಂದರೆ ಪ್ರತಿ ಪಾದದಲ್ಲಿ ನಮಗೆ ಇಲ್ಲಿ 11 ಮಾತ್ರೆಗಳು. ಹಾಗೆ ಇಲ್ಲಿ ಕುಳಿರುವ ಪುಗೋಳಂಗಳಲ್ಲಿ ಪ್ರತಿ ಪಾದದಲ್ಲಿ ನಮಗೆ 1 2 3 4 5 6 7 8 9 10 11 12 ಎಷ್ಟು 12 ಮಾತ್ರೆಗಳನ್ನು ನೋಡ್ಬೋದು. ಆಯಿತಾ, ಪ್ರತಿಯೊಂದು ಸಾಲಿನಲ್ಲಿ ಈಕ್ವಲ್ ಆಗಿ ಮಾತ್ರೆಗಳು ಬಂದರೆ ನಾವು ಅದನ್ನು ಇಲ್ಲಿ ಪ್ರತಿ ಪಾದದಲ್ಲಿ 3 ಮಾತ್ರೆಯ 3 ಗಣಗಳು, ಕೊನೆಯಲ್ಲಿ 1 ಗುರು ಬಂದಿದೆ. ಪಾದವೊಂದಕ್ಕೆ 11 ಮಾತ್ರೆಗಳು ಇವೆ. ಅಂತ್ಯಪ್ರಾಸವು ಕಂಡುಬರುತ್ತದೆ. ರಗಳೆಯ ಕವಿ ಎಂದೇ ಪ್ರಸಿದ್ಧನಾಗಿರುವ ಹರಿಹರ ಪಾದವೊಂದರಲ್ಲಿ 3 ಮಾತ್ರೆಯ 8 ಗಣಗಳಿರುವ ಉತ್ಸಾಹರಗಳೇ ವಿಶೇಷವಾಗಿ ಬಳಸಿದ್ದಾನೆ. ಚೊಂದು ಉದಿಯಲ್ಲಿ ನಾಗವರ್ಮನು ಒಂದು ಪಾದದಲ್ಲಿ 24 ಮಾತ್ರೆಗಳಿರಬೇಕೆಂದು ಸೂಚಿಸಿದ್ದಾನೆ. ಹರಿಹರನಲ್ಲಿ ಇದಕ್ಕೆ ಉದಾಹರಣೆಗಳು ಸಿಕ್ಕುತ್ತವೆ, ಅದನ್ನು ಗಮನಿಸಿ. ಗುರುವೇ ಕಲ್ಪತರುವೆ ಹೃದಯದಿರವೇ ಕರುಣಿ ಸೆಂದ ನೃತ್ಯ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಮಾತ್ರೆಗಳಿದೆ ಅಂತ. 3 4 5 6 7 8 9 10 11 12 13 14 15 16 17 18 19 20 21 22 23 24 ಮಾತ್ರೆಗಳಿವೆ. ಸೊ ಇವರು ಹೇಳಿದಾಗೇನೆ ಪ್ರತಿ ಪದದಲ್ಲಿ ಎಷ್ಟು ಮಾತ್ರೆಗಳಿವೆ? 24 ಮಾತ್ರೆಗಳು ಇವೆ. 3 3 6 9 9 10 11 12 13 14 15 16 17 18 19 20 21 22 23 24 ಇಲ್ಲೂ ಕೂಡ 24 ಮಾತ್ರೆಗಳಿದೆ. ಸೊ ಒಟ್ಟು ಎಷ್ಟು ಕಣ ವಿಭಜನೆ ಮಾಡಿದ್ದಾರೆ? 1 2 3 4 5 6 7 1 2 3 4 5 6 7. ಇಲ್ಲಿ ಪ್ರತಿ ಪಾದವೊಂದಕ್ಕೆ 3 ಮಾತ್ರೆಯ 8 ಗಣಗಳು ಬಂದು ಮಾತ್ರೆಗಳ ಸಂಖ್ಯೆ 24 ಆಗಿರೋದನ್ನು ಗಮನಿಸ್ಬೋದು. ಇಲ್ಲಿಯೂ ಕೂಡ ಆದಿ ಅಂತ್ಯಪ್ರಾಸ ಫಲಿತವಾಗಿರೋದನ್ನು ಕಂಡುಬರುತ್ತದೆ. ಆದಿ ಅಂತ್ಯಪ್ರಾಸ ಕಂಡುಬರುತ್ತದೆ. ಈಗಾಗಲೇ ನಾವು ತಿಳಿದಿರುವಂತೆ ಪಂಪ ಭಾರತದಲ್ಲಿ ಒಟ್ಟು 3 ರಗಳೆಗಳಿವೆ. ಅದರಲ್ಲಿ ಮೊದಲನೆಯ ಪದ್ಯದಲ್ಲಿ ಪಾದವೊಂದಕ್ಕೆ 35 ಮಾತ್ರೆಗಳು ಬಂದಿರುವ ನಿದರ್ಶನ ಉಂಟು ನೋಡಿ. ಆದರೆ ಪೊಚ್ಚವಳು ವಾ ವಿಶಾಲ ಕನಕ ಕೃತಕ ಗಿರಿಗಳಿಂ ಜಳ ಪ್ರಕೃಣ ತರುಗಳಿಂ ನೆನೆಯ ಕೊನೆಯ ತಳಿರ ಮುಗುಳ ವನಲತಿ ಕುಜದಿಂ ಪ್ರಸೂನ ರಜದ ಪುಂಜದಿಂ. ಇಲ್ಲಿ ಗಣವಿನ್ಯಾಸ 3 ಮಾತ್ರೆಯ 11 ಗಣ 1 ಗುರು. ಆದರೆ ಟಿ ವೆಂಕಟಾಚಲ ಶಾಸ್ತ್ರಿ ಅವರು ಅಖಂಡವಾಗಿ ಗಣಿಸಿದರೆ ಇಲ್ಲಿಯ ಗಣವಿನ್ಯಾಸ 11 ತ್ರಿಮಾತ್ರೆ ಗಣ ಪ್ಲಸ್ ಅಂತ್ಯಪ್ರಾಸವನ್ನು ರಕ್ಷಿಸಿ ದೊಡ್ಡ ಚಿಕ್ಕ ಪ್ರಮಾಣದ 2 ಪಾದಗಳಿವೆ ಎಂದು ತಿಳಿದರೆ ಗಣವಿನ್ಯಾಸ 7 ತ್ರಿಮಾತ್ರ ಗಣ ಪ್ಲಸ್ ಮತ್ತು ಜಗಣ ಪ್ಲಸ್ 2 ತ್ರಿಮಾತ್ರ ಗಣ ಪ್ಲಸ್ಗೆ ವಿಭಿನ್ನವಾದ 2 ಅರ್ಥ ಘಟಕಗಳು ಏರ್ಪಡುವುದು, ಗುರುವಾಂತ್ಯವಾಗಿ ನಿಲ್ಲುವುದು, ಅಂತ್ಯಪ್ರಾಸ ಸೇರ್ಪಡುವುದು ಈ ಕಾರಣಗಳಿಂದ ಎಂದು ಹೇಳಿದ್ದಾರೆ. ನೋಡಿ, ಕನ್ನಡ ಛಂದಸ್ಸಿನ ಚರಿತ್ರೆ ಸಂ 1 ಪು 582 ಆ ಪ್ರಕಾರಕ್ಕೆ ಅದಕ್ಕೆ ನೀವೇ ಇಲ್ಲಿ ಪ್ರಸ್ತಾರ ಹಾಕಿ ನೋಡಿ ಅಂತ ಕೊಟ್ಟಿದ್ದಾರೆ. ಆಧಾರ ಪೊಚ್ಚವೋ ಚಿಲವಿ ಶಾಳ ಕನಕ ಕೃತಕ ಗಿರಿಗಳಂ ಲಿಂ ಯು ಳ ಪ್ರಕೀಡ ತರುಗಳಿಂ ನೆನೆಯ ಕೊನೆಯ ತಳಿರ ಮುಗುಳ ವನರ ತಾನಿ ಕುಂಜದಿಂ. ಈ ಗುರುತಿಸುವ ಗಣಗಳು ಜಗಣಗಳು ಅಲ್ವಾ. ಪ್ರಸೂನ ರಜದ ಪುಜದಿಂ. ಈ ಗುರುತಿಸುವ ಗಣಗಳು ಜಗಣಗಳು. 3 + 3 ಇಲ್ಲಿ ನೋಡಿ, 3 + 3 + 3 + 3 + 3 + 3 + 3 + 1 ಗುರು. ಎಷ್ಟು ಮಾತ್ರೆಗಳು? 23 ಮಾತ್ರೆಗಳು. ಹಾಗೆಯೇ 11 ಮಾತ್ರೆಗಳು 3ನೇ ಸಾಲಿನಲ್ಲಿ, 23 ಮಾತ್ರೆಗಳು, ಹಾಗೆ ಕೊನೆಯಲ್ಲಿ 11 ಮಾತ್ರೆಗಳು. 6 7 8 9 10 11 12. ಉತ್ಸಾಹ ರಗಳೆಯ ಲಯ ಲಲಿತ ರಗಳೆಯಂತೆ ಮಂದ ನಡಿಗೆಯಲ್ಲ.
ಮಂದ ನೀಲದಂತೆ ತೀರ ರಭಸವೂ ಅಲ್ಲ. ಸುಂದರ ತರುಣಿಯ ವಯ್ಯಾರದ ನಡಿಗೆಯಂತೆ ಇದರ ನಡಿಗೆ. ನೃತ್ಯಾಲಕ್ಕೆ ಇದು ಒಗ್ಗುವ ಲಯವಾಗಿದೆ. ಉತ್ಸಾಹರಗಳೇ ಬಳಕೆ ಹರಿಹರನ ಮಹಾದೇವಿ ಅಕ್ಕನ ರಗಳೆ, ಶಂಕರ ದೇವನ ಷಡಾಕ್ಷರ ರಗಳೆ, ಪಾಲ್ಕುರಿಕೆ, ಸೋಮನಾಥನ ಚಿನ್ನಬಸವ ಸ್ತೋತ್ರದ ರಗಳೆ, ಶರಣ ಬಸವ ರಗಳೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಮಂದ ನೀಲ ರಗಳೆಯಲ್ಲಿ ಪಾದವೊಂದಕ್ಕೆ 4 ಗಣಗಳು ಹಾಗೆಯೇ 16 ಮಾತ್ರೆಗಳು ಬರುವುದು ಸಾಮಾನ್ಯ. ಆದರೆ ಕೆಲವು ಸಲ 3 ಮಾತ್ರೆಯ ಗಣದ ಮುಂದೆ 5 ಮಾತ್ರೆಯ ಗಣ ಅಥವಾ 5 ಮಾತ್ರೆಯ ಗಣದ ಮುಂದೆ 3 ಮಾತ್ರೆಯ ಗಣ ಇದರಲ್ಲಿ ಬರುವುದುಂಟು. ಆದರೆ ಪಾದವೊಂದರಲ್ಲಿ ಮಾತ್ರೆಗಳ ಸಂಖ್ಯೆ ಮಾತ್ರ 16 ಇರುತ್ತದೆ. ಗಣ ಸಂಯೋಜನೆಯಲ್ಲಿ ಮಾತ್ರ ವ್ಯತ್ಯಾಸ ಕಂಡುಬರುತ್ತದೆ ಎಂಬುದು ಗಮನಾರ್ಹ ಸಂಗತಿ. ಪದವೊಂದರಲ್ಲಿ 4 ಮಾತ್ರೆಯ 4 ಗಣಗಳು ಬಂದಿರುವುದಕ್ಕೆ ಈ ಕೆಳಗಿನ ಪದ್ಧತಿಗಳನ್ನು ನೋಡಿ. ಇಲ್ಲಿ ನೋಡಬಹುದು, ಅವೇ 4 ಎಲ್ಲದಕ್ಕೂ 4 ಕೊನೆಗೆ 4 ಎಷ್ಟು ಮಾತ್ರೆಗಳು? ಮೊದಲನೇ ಸಾಲಿನಲ್ಲಿ 12 ಮಾತ್ರೆಗಳು, ಹಾಗೆಯೇ ಎರಡನೇ ಸಾಲಿನಲ್ಲಿ 12 ಮಾತ್ರೆಗಳು. ಇಲ್ಲಿ ಪಾದವೊಂದಕ್ಕೆ 4 ಮಾತ್ರೆಯ 4 ಗಣಗಳು ಅಥವಾ 16 ಮಾತ್ರೆಗಳು ಬಂದಿವೆ. ಆದಿ ಮತ್ತು ಅಂತ್ಯಪ್ರಾಸವು ಪಾಲಿತವಾಗಿದೆ. ನೆಕ್ಸ್ಟ್, 3 ಮಾತ್ರೆಯ ಗಣದ ಮುಂದೆ 5 ಮಾತ್ರೆಯ ಗಣ ಬರುವುದು ಮಂದ ನೀಲ ರಗಳೆ ಮತ್ತೊಂದು ವಿಶೇಷವಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಪಂಪ ಭಾರತದಲ್ಲಿ ಬರುವ ಈ ಕೆಳಗಿನ ಪದ್ಯಸ್ಥಳಗಳನ್ನು ನೋಡೋಣ. ಅಲ್ಲಿ ಸೊಗೈಸುವ ಕೃತಕ ಗಿರಿಗಳಿಂ ಕಲ್ಪತರುಗಳನೆ ಪೊಲ್ವ ಮರಗಳಿಂ. ಇಲ್ಲಿ ಎಷ್ಟು ಮಾತ್ರೆಗಳಿದೆ ನಾವೇ ಲೆಕ್ಕ ಮಾಡೋಣ. 1 2 3 4 5 6 7 8 9 10 11 12 13 14 15 16 ಮಾತ್ರೆಗಳು. ಒಟ್ಟು ಎಷ್ಟು ವಿಭಜನೆ ಮಾಡಿದ್ದಾರೆ? ಗಣ ವಿಭಜನೆ 3 5 3 5. ನೆಕ್ಸ್ಟ್ 3 5 2 ಹಾಗೆಯೇ 5 ಅಲ್ವಾ? ಸೊ ಇಲ್ಲಿ ಕಲ್ಪ 1 2 3 4 5 6 7 8 9 10 11 12 13 14 15. ಇಲ್ಲಿ 15 ಎಲ್ಲ ಬರೋದು, 16 ಹೆಂಗೆ ಬಂತು? ಸೊ ಇಲ್ಲಿ ಪೋಗೆ ಒತ್ತಕ್ಷರ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಅಗ್ಗು ಇಲ್ಲ. ನೋಡೋಣ ಏನು ಹೇಳ್ತಾರೆ. 3 + 5 + 3 + 5 16 ಮಾತ್ರೆಗಳು. 3 + 5 3 + 5 16 ಮಾತ್ರೆಗಳು. ಇಲ್ಲಿ ಉದಾಹರಣೆಯಲ್ಲಿ ಪ್ರತಿ ಪದದಲ್ಲಿಯೂ 3 5 3 5 ಗಣ ಸಂಯೋಜನೆ ಇದೆ. ಆದರೆ ಮಾತ್ರೆಗಳ ಸಂಖ್ಯೆ ಪಾದವೊಂದರಲ್ಲಿ 16 ಇದೆ. ಅಂದರೆ ಗಣ ಸಂಯೋಜನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಅದರಿಂದ ನಾಗವರ್ಮ ರಗಳೆಯ ಗಣ ನಿಯಮ ವಿಪರ್ಯಾಸದಿಂದ ಕೂಡಿರುತ್ತದೆ ಎಂದು ತಿಳಿಸಿರುವುದು. ಲಕ್ಷಣ ಪದ್ಯದಲ್ಲಿ ನಾಗವರ್ಮನೆ ಮುಂದುವರೆದು ತಿಳಿಸಿರುವಂತೆ ರಗಳೆಯು ಗಣ ವಿಪರ್ಯಾಸದಿಂದ ಕೂಡಿದ್ದಾದರೂ ಮಾತ್ರೆಗಳ ಸಂಖ್ಯೆ 2 ಸಾಲುಗಳಿಗೆ ಸಮನಾಗಿರುತ್ತದೆ. ಮೇಲಿನ ಪದ್ಯಗಳಲ್ಲಿ ಲಕ್ಷಣ ಕ್ರಮವನ್ನು ನಾವು ಚೆನ್ನಾಗಿ ಗುರುತಿಸಬಹುದಾಗಿದೆ. ಹಾಗೆ 3 1 3 1 ಹಾಗೆ ಇದು 5 ಮಾತ್ರೆಯ ಗಣಗಳ ಮುಂದೆ 3 ಮಾತ್ರೆಯ ಗಣಗಳು ಬರಬಹುದು. ಇದಕ್ಕೆ ನಿದರ್ಶನ ಇಲ್ಲಿದೆ ನೋಡಿ. ಪುಣ್ಯಂ ಭೂಪೂರ್ಣ ಕುಂಭಾಗ್ರ ಮುಚಿತ ಕಂಕೇಲಿ ಪಲ್ಲ ಉಲ್ಲಾಸ ರಚಿತ. ಇಲ್ಲಿ ಪ್ರತಿಸಲ್ನಲ್ಲಿ 4 3 5 3 ಹಾಗೆಯೇ 5 3 5 3. ಸೊ ಇಲ್ಲಿ ನೋಡ್ಬೋದು 5 3 3 5 3 ಎಷ್ಟಾಯಿತು? 16 ಮಾತ್ರೆಗಳು. ಸೇಮ್ ಇಲ್ಲೂ ಕೂಡ 16 ಮಾತ್ರೆಗಳು. ಈಗ ನೋಡಿರುವ ಎರಡನೇ ಉದಾಹರಣೆಯಲ್ಲೂ ಕೂಡ 3 ಮಾತ್ರೆಗಳ ಗಣಗಳ ಮುಂದೆ 5 ಮಾತ್ರೆಗಳ ಗಣಗಳು ಬಂದಿದ್ದರೆ, ಈ ಉದಾಹರಣೆಯಲ್ಲಿನ 5 ಮಾತ್ರೆಗಳ ಗಣಗಳ ಮುಂದೆ 3 ಮಾತ್ರೆಗಳ ಗಣವು ಬಂದಿವೆ. ಮಾತ್ರೆಗಳ ಸಂಖ್ಯೆಯಲ್ಲಿ ಮಾತ್ರ ಯಾವ ವ್ಯತ್ಯಾಸವಿರುವುದಿಲ್ಲ. ಅದು ಪಾದವೊಂದಕ್ಕೆ 16 ಆಗಿರುವುದು ವಿಶೇಷ. ಇನ್ನು ಕೆಲವರು ಪಾದವೊಂದಕ್ಕೆ 8 ಮಾತ್ರೆ 2 ಗಣಗಳೆಂದು ಪರಿಭಾವಿಸಿ ನೋಡುವುದು ಇದೆ. ಆದರೆ 3 5ರ ಕ್ರಮವೇ ಹೆಚ್ಚು ಸೂಕ್ತವಾದದ್ದು. ಮೇಲಿನ ಉದಾಹರಣೆಗಳ ಹಿನ್ನೆಲೆಯಲ್ಲಿ ಈ ಕೆಳಗೆ ನೀಡಿರುವ ಪದ್ಯ ಸಾಲುಗಳಿಗೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ನೋಡಿ.
ಆಗ ಮಂದನಿಲೆಯ ರಗಳೆಯಲ್ಲಿ ಕಂಡುಬರುವ ಮತ್ತೊಂದು ಗಣ ಸಂಯೋಜನೆಯ ರೀತಿ ನಮಗೆ ತಿಳಿಯುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಬನದೊಳ್ತಲುಂ ಸುಚ್ಚೇವರ ಗಿಗಿಗಳೇ ಜಿನಗಿ ರಾಗದಿಂ ದಂ ಮುಚ್ಚಿ ಒಳಿಗಳೇ. ಏನು ನೋಡ್ಬೋದು, 3 4 ಇಲ್ಲೂ ಕೂಡ 3 3 5 4 4 3 4 5 6 5 ಇಲ್ಲೂ 1 2 3 4 ಇಲ್ಲೂ ಕೂಡ 4. ಸೊ ಎಷ್ಟು ಪ್ರತಿ ಸಾಲಿನಲ್ಲಿ 16 ಮಾತ್ರೆಗಳಿವೆ. 3 5 4 4 ಹಾಗೆ ಎರಡನೇ ಸಾಲಿನಲ್ಲೂ ಕೂಡ 3 5 4 4 ಬಂದಿದೆ. ಅದು ಸೇರಿದ್ರೆ ಒಟ್ಟು 16 ಮಾತ್ರೆಗಳು ಆಗುತ್ತೆ. ಇಲ್ಲಿ ಸಂಖ್ಯಾ 3 ಮಾತ್ರೆಯ ಗಣದ ಮುಂದೆ 5 ಮಾತ್ರೆಯ ಗಣ, ಅನಂತರ 4 ಮಾತ್ರೆಯ ಗಣಗಳು ಬಂದಿವೆ. ಗಣಗಳ ಸಂಖ್ಯೆ ಒಟ್ಟು 4 ಇದ್ದು ಮಾತ್ರೆಗಳು 16 ಇವೆ. ಹೀಗೆ ಮಂದನೀಲ ರಗಳೆಯ ಗಣ ಸಂಯೋಜನೆಯಲ್ಲಿ ವೈವಿಧ್ಯತೆ ಇರುತ್ತದೆ. ಹೊಸಗನ್ನಡ ಛಂದಸ್ಸಿನಲ್ಲಿ ಈ ರೀತಿಯಾಗಿ ಕಂಡುಬರುವ ಗಣ ಪರ್ಯಾಸವನ್ನು ಟಿ.ಎಂ. ಶ್ರೀ ಅವರು ಗಣ ಪರಿವೃತ್ತಿ ಎಂದು ಕರೆದು ಆ ಲಕ್ಷಣವನ್ನು ಪರಿಚಯಿಸಿದ್ದಾರೆ. ಮುಂದಿನ ಘಟಕಾಂಶಗಳಲ್ಲಿ ಇದನ್ನು ಕುರಿತು ನಾವು ವಿಶೇಷವಾಗಿ ಅಭ್ಯಾಸ ಮಾಡುವುದರಿಂದ ಈ ವಿಷಯವನ್ನು ಇಲ್ಲಿ ವಿವರವಾಗಿ ಚರ್ಚಿಸಲು ಆಗಲ್ಲ. ಸೊ ಮಂದನೀಲ ರಗಳೆಯ ಮೇಲೆ ಪ್ರಾಕೃತ ಪಜ್ಜಟಿಕ ಛಂದಸ್ಸಿನ ಪ್ರಭಾವ ನಿಚ್ಚಳವಾಗಿ ಆಗಿದೆ. ಪ್ರಾಕೃತ ಪಜ್ಜಟಿಕ ಛಂದೋಜಾದ್ಯ ಪ್ರಭಾವದಿಂದಲೇ ಮಂದನೀಲ ರಗಳೆ ಕನ್ನಡದಲ್ಲಿ ಕಾಣಿಸಿಕೊಂಡಿದೆ ಎನ್ನುವುದು ವಿದ್ವಾಂಸರು ಸೂಕ್ತ ನಿದರ್ಶನಗಳ ಮೂಲಕ ಶ್ರುತಪಡಿಸಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಚರ್ಚೆಗೆ ಆಸ್ಪದವಿರುವುದಿಲ್ಲ. ಮಂದನೀಲ ರಗಳೆಗೆ ಪಂಪ ಮಟ್ಟ ರಗಳೆ ಎಂದು ಕರೆದಿದ್ದರೆ, ಪೊನ್ನ ಇದಕ್ಕೆ ತ್ವರಿತ ರಗಳೆ, ಪಂಪ ಮಟ್ಟ ರಗಳೆ ಹಾಗೆ ಪೊನ್ನ ಇದಕ್ಕೆ ತ್ವರಿತ ರಗಳೆ ಎಂದು ಹೆಸರಿಸಿದ್ದಾನೆ. ಮಂದನೀಲ ರಗಳೆಯ ನಡೆ ವೇಗವಾದದ್ದು. ಆವೇಶ, ಉದ್ವೇಗ, ಶೋಕ ಮುಂತಾದ ಭಾವಗಳನ್ನು ಪ್ರಕಟಿಸಲು ಈ ರಗಳೆ ಉಪಯುಕ್ತ. ಇದಕ್ಕೆ ನಿದರ್ಶನವಾಗಿ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ಚಂದ್ರಮತಿಯರ ಪ್ರಲಾಪವನ್ನು ನೆನೆಯಬಹುದು. ನೀವು ಈಗಾಗಲೇ ತಿಳಿಯುವಂತೆ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ. ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ? ವಾರ್ಧಕ ಷಟ್ಪದಿಯಲ್ಲಿ ಹರಿಶ್ಚಂದ್ರ ಕಾವ್ಯ ರಚಿತವಾಗಿದೆ. ಆದರೆ ಮಗ ಲೋಹಿತಾಶ್ವನ ಶವವನ್ನು ಕಂಡಾಗ ಚಂದ್ರಮತಿಯ ದುಃಖ ಮೇರೆವರಿಯುತ್ತದೆ. ಆಗ ಕವಿ ರಾಘವೇಂದ್ರ ಚಂದ್ರಮತಿಯು ಅನುಭವಿಸುವ ತ್ರಿವಾದವನ್ನು, ವೇದನೆಯನ್ನು, ದುಃಖ ತಪ್ತ ಭಾವನೆಗಳ ಶೋಕ ಸಾಗರವನ್ನು ಮಂದನೀಲ ರಗಳೆಯಲ್ಲಿ ಮಂದನೀಲ ರಗಳೆಯಲ್ಲಿ ಅರಿಯಬಿಟ್ಟಿದ್ದಾನೆ ಎಂಬುದು ಗಮನಾರ್ಹ ಸಂಗತಿಯಾಗಿದೆ. ಹರಿಹರನ ಗುಂಡಯ್ಯನ ರಳೆಗೆ ಎಲ್ಲಿಯೂ ಇದು ಬಳಕೆಯಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಎಲ್ಲಿಯೂ. ಈಗ ನಾವು ಲಲಿತ ರಗಳೆ ಬಗ್ಗೆ ನೋಡೋಣ. ಪಾದವೊಂದಕ್ಕೆ 5 ಮಾತ್ರೆಯ 4 ಗಣಗಳು 20 ಮಾತ್ರೆಗಳು ಬರಬಹುದು. ಲಲಿತ ರಗಳೆಯ ಸಾಮಾನ್ಯ ಲಕ್ಷಣ ನೋಡೋಣ. ನಿಂದಲ್ಲಿ ನಿಂದ ಪೆಂ, ನಡೆದಲ್ಲಿ ನಡೆದೆ ಪೆಂ, ಬಂದಲ್ಲಿ ಬಂದ ಪೆಂ, ನುಡಿದಲ್ಲಿ ನಡೆದೆ ಪೆಂ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ತುಂಬ ಸಲ ಕೇಳಿದ್ದಾರೆ. ಓಕೆನಾ, ಗಣ ವಿಂಗಡಣೆಗೆ 5 ಮಾರ್ಕ್ಸ್ಗೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಹಾಗೆ ನಿಂದಲ್ಲಿ ನಿಂದ ಪೆಂ, ನಡೆದಲ್ಲಿ ನಡೆದ ಪೆಂ, ಬಂದಲ್ಲಿ ಬಂದ ಪೆಂ, ನುಡಿದಲ್ಲಿ ನಡೆದ ಪೆಂ. ಅರ್ಥ ಆಯ್ತಾ? ಸೊ ಇಲ್ಲಿ ಪ್ರತಿಯೊಂದು ಸಾಲಿನಲ್ಲಿ ಎಷ್ಟು ಗಣ ವಿಭಜನೆ ಮಾಡಿದ್ದಾರೆ? 1 2 3 4 5 5 5 3 5 5 ಎಲ್ಲೂ ಕೂಡ 5 5 5 5. ಸೊ ಒಟ್ಟು 20 ಮಾತ್ರೆಗಳು. ಅರ್ಥ ಆಯ್ತಾ? ಸೊ ಇಲ್ಲಿ ಉದಾಹರಣೆ ನೋಡೋಣ. ಉದಾಹರಣೆಗೆ ಅಳಿಯರಗ ದನಿಲನ್ನಲು ಗದರವಿಕ ರಂಪು ಗದ ಸುಳಿಗೊಂಡು ದಳವೇರಿ ಅಸುರಳಿದು ಬೆಳಗಿಪುದು ಸುರಿಚಿರಮೆ ನಿಷ್ಠಬಿ ಸಲಮೊಗೆಯಂ ಕೊಂಡು ಇರುವಂತೆಯೊಳ್ ಮೆರವ ಬರಿ ಮುಗ್ಗು ಒಳಗಳ ಕೊಂಡು. ಬಸವರಾಜ ದೇವರ ರಗಳೆ. ಇದು ಹರಿಹರದ್ದು. ಉದಾಹರಣೆಗೆ ಎರಡನೇ ನೋಡೋಣ. ಸೊಂಪಿನಿಂ ಕಂಪಿಡುವ ಸಂಪಗಳಿಂ ಳಂಕೊಂಡು ಒಂಪೆಸೆವ
ಹೂಗೆದೆಗೆ ಗೆದೆಯ ಹೂಗೆಳಂ ಕೊಂಡು. ಇಲ್ಲೂ ಕೂಡ 20 ಮಾತ್ರೆಗಳನ್ನು ನೋಡ್ಬೋದು. ಪ್ರತಿ ಸಾಲಿನಲ್ಲಿ ಎಷ್ಟು ವಿಭಜನೆ? 3 ವಿಭಜನೆಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ 20 ಮಾತ್ರೆಗಳಿರುತ್ತೆ. ಬಹುದು ನಾನೇ ಗಣ ವಿಂಗಡಣೆ ಮಾಡಿದ್ದೀನಿ. ಸೊ ಹಾಗೆ ಮಾತ್ರೆಗಳು ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಈಗ ಮೇಲಿನ ಉದಾಹರಣೆಗಳಲ್ಲಿ ಪಾದ 1ರಲ್ಲಿ 5 ಮಾತ್ರೆಯ 4 ಗಣಗಳು ಬಂದಿವೆ. ಮಾತ್ರೆಗಳ ಸಂಖ್ಯೆ 20 ಇರುವುದನ್ನು ಗಮನಿಸಿದ್ದೀರಿ. ಲಲಿತ ರಗಳೆ ಈ ಪದಗಳಲ್ಲಿ ಆದಿ ಮತ್ತು ಅಂತ್ಯಪ್ರಾಸ ಕೂಡ ಪರಿತವಾಗಿದೆ. ಲಲಿತ ರಗಳೆ 10ನೇ ಶತಮಾನದಿಂದಲೇ ಕನ್ನಡ ಕವಿಗಳಲ್ಲಿ ಬಳಕೆಯಾಗಿದೆ. ಪಂಪನು ತನ್ನ ಆದಿಪುರಾಣದಲ್ಲಿ ಇದನ್ನು ಪ್ರಯೋಗ ಮಾಡಿದ್ದಾನೆ. ರನ್ನನ ಅಜಿತ ಪುರಾಣದಲ್ಲಿಯೂ ಕೂಡ ಆದಿಪುರಾಣ ಇದು ಬಳಕೆಯಾಗಿದೆ. ಇದು ಅಂತೂ ಉತ್ಸಾಹ ರಗಳೆ ಹಾಗೂ ಮಂದನೀಲ ರಗಳೆಗಿಂತ ಕನ್ನಡದಲ್ಲಿ ಹೆಚ್ಚು ಪ್ರಸಿದ್ಧಿಗೊಂಡು ಬಳಕೆಯಾಗಿರುವ ರಗಳೆ ಎಂದರೆ ಅದು ಲಲಿತ ರಗಳೆಯೇ. ಇದೇ ಲಲಿತ ರಗಳೆ ಆಧುನಿಕ ಕನ್ನಡದಲ್ಲಿ ಸರಳ ರಗಳೆಯಾಗಿ ಪ್ರಚುರದಲ್ಲಿದೆ. ಇಲ್ಲಿನ ಗಣರಚನೆಯಲ್ಲಿ ಬಹು ವಿಧವಾದ ವೈಚಿತ್ರ್ಯವನ್ನು ಹರಿಹರ ತಂದಿದ್ದಾನೆ. ಈತನ ಲೆಕ್ಕಣಿಕೆಯಿಂದ ರಗಳೆ ಸರಾಗವಾಗಿ ಹರಿಯಿತು. ಚರಿತ್ರಾತ್ಮಕ ಕಾವ್ಯಗಳಲ್ಲಿ ತೇಲಿಸುವ ವಾಹಿನಿಯಾಗಿ ಪರಿಗಣಿಸಿತು. ಒಮ್ಮೆಲೆ ಸ್ಫೂರ್ತಿ ಸೋಪಾನವೆನ್ನೇರಿತು. ರಗಳೆಯ ಈ ಎಲ್ಲ ಪ್ರಭೇದಗಳನ್ನು ಅವುಗಳ ಲಕ್ಷಣಗಳನ್ನು ಪರಿಶೀಲಿಸಿದ ಬಳಿಕ ನಮಗೆ ವ್ಯಕ್ತವಾಗುವ ಅಂಶವೆಂದರೆ 4 ಮಾತ್ರೆಯ 3 ಗಣಗಳಂತೆ ಒಟ್ಟು 12 ಮಾತ್ರೆಗಳು ಬರುವುದು ಉತ್ಸಾಹ ರಗಳೆ. 4 ಮಾತ್ರೆಯ ಗಣಗಳಂತೆ ಒಟ್ಟು 16 ಮಾತ್ರೆಗಳು ಬರುವುದು ಮಂದನೀಲ ರಗಳೆ. ಇದನ್ನು ಸರಿಯಾಗಿ ಜ್ಞಾಪನ ಇಟ್ಕೊಳ್ಳಿ. 13 ಮಾತ್ರೆಗಳು ಬಂದರೆ ಅದನ್ನು ಏನಂತ ಕರಿತೀವಿ? ಉತ್ಸಾಹ ರಗಳೆ ಅಂತ ಕರಿತೀವಿ. ಹಾಗೆಯೇ 4 ಮಾತ್ರೆಯ 4 ಗಣದಂತೆ ಒಟ್ಟು 16 ಮಾತ್ರೆಗಳು ಬರುವುದನ್ನು ನಾವು ಮಂದನೀಲ ರಗಳೆ ಅಂತ ಕರಿತೀವಿ. ಹಾಗೆ 5 ಮಾತ್ರೆಯ 4 ಗಣಗಳಂತೆ 20 ಮಾತ್ರೆಗಳು ಬಂದರೆ ಅದನ್ನು ಏನಂತ ಕರಿತೇವೆ? ಲಲಿತ ರಗಳೆ. ಸೊ 13 ಮಾತ್ರೆಗಳು ಬಂದರೆ ಅದು ಉತ್ಸಾಹ ರಗಳೆ. 4 ಮಾತ್ರೆಯ 4 ಗಣಗಳಂತೆ ಒಟ್ಟು ಬಂದರೆ ಅದು 16 ಮಾತ್ರೆಗಳು ಬಂದರೆ ಮಂದನೀಲ ರಗಳೆ. ಹಾಗೆಯೇ 4 ಗಣಗಳಂತೆ ಒಟ್ಟು 20 ಮಾತ್ರೆಗಳು ಬಂದರೆ ಅದನ್ನು ಲಲಿತ ರಗಳೆ ಅಂತ ಕರಿತೇವೆ. ಅರ್ಥ ಆಯ್ತಾ? ಉತ್ಸಾಹ, ಮಂದನೀಲ, ಲಲಿತ ರಗಳೆಗಳ ಜೊತೆಗೆ ಹೊಸ ಕನ್ನಡ ಕಾವ್ಯಗಳಲ್ಲಿ ಮತ್ತೊಂದು ರೀತಿಯ ರಗಳೆಯ ಛಂದಸ್ಸು ಬಳಕೆಗೊಂಡಿರುವುದನ್ನು ಕಾಣುತ್ತೇವೆ. ಇದನ್ನೇ ಸರಳ ರಗಳೆ ಎಂದು ಕರೆಯಲಾಗಿದೆ. ಇದನ್ನು ಕುರಿತು ನೀವು ಮುಂದೆ ವಿವರವಾಗಿ ತಿಳಿದುಕೊಳ್ಳುತ್ತೀರಿ. ಆದರೂ ಇದರ ಬಗ್ಗೆ ನಾವು ಕೆಲವು ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ಸರಳ ರಗಳೆ. ಲಲಿತ ರಗಳೆಯೇ ತನ್ನ ಆದಿ ಮತ್ತು ಅಂತ್ಯಪ್ರಾಸಗಳನ್ನು ಕಳೆದುಕೊಂಡು ಸರಳ ರಗಳೆಯಾಗಿದೆ. ಆದರೂ ಇಂಗ್ಲಿಷ್ನ ಬ್ಯಾಂಕ್ವರ್ಸ್ನ ಪ್ರಭಾವ ಮತ್ತು ಪ್ರೇರಣೆಯಿಂದ ಹೊಸಗನ್ನಡ ಕಾವ್ಯದಲ್ಲಿ ಸರಳ ರಗಳೆಯಾಗಿ ಕಾಣಿಸಿಕೊಂಡಿದೆ ಎಂಬುದು ಅಭಿಪ್ರಾಯ ಇದೆ. ಸಾಮಾನ್ಯವಾಗಿ ಲಲಿತ ರಗಳೆಯೇ ಸರಳಗೊಂಡು ಶಿಥಿಲಗೊಂಡು ಸರಳ ರಗಳೆಯಾಗಿದೆ ಎನ್ನುವುದು ಇದೆ. ಏಕೆಂದರೆ ಲಲಿತ ರಗಳೆಯ ಕೆಲವು ನಿರ್ಬಂಧಗಳನ್ನು ಸರಳಗಳೆಯು ಕಳಚಿಕೊಂಡಿವೆ. ರಗಳೆಯಂತೆ ಸರಳ ರಗಳೆಯಲ್ಲಿಯೂ ಪಾದಗಳ ಸಂಖ್ಯೆಗೆ ನಿರ್ಬಂಧವಿಲ್ಲ, ಮಿತಿಯಿಲ್ಲ. ಆದರೆ ಪ್ರತಿ ಪದದಲ್ಲಿಯೂ 20 ಮಾತ್ರೆಗಳು ಬರುವುದು. ಕೆಲವೊಮ್ಮೆ ಇಲ್ಲಿನ ಪಾದಗಳನ್ನು 1-2 ಮಾತ್ರೆಗಳು ಹೆಚ್ಚು ಕಡಿಮೆ ಆಗಬಹುದು. ಹಾಗಾಗಿ ಇಲ್ಲಿ ಗಣಪರಿವೃತ್ತಿಗೆ ಅವಕಾಶವಿದೆ. ಪಾದವೃಂದದ ಆರಂಭ ಹಾಗೂ ಮುಕ್ತಾಯಗಳಲ್ಲಿ 5 ಮಾತ್ರೆಯ 4 ಗಣಗಳಿಗೆ ಬದಲಾಗಿ 1, 2, 3 ಗಣಗಳು ಮಾತ್ರ ಇರಬಹುದು. ಅದ್ಯಂತ ಪ್ರಾಸವನ್ನಂತೂ ಸರಳ ರಗಳೆ ಸಂಪೂರ್ಣವಾಗಿ ತ್ಯಜಿಸಿಬಿಟ್ಟಿದೆ. ಹೀಗೆ ಪ್ರಾಸ ಮತ್ತು ಪದಯುಗ್ಮಗಳ ಕಟ್ಟುಗಳನ್ನು ತ್ಯಜಿಸುವುದರಿಂದ ಸರಳ ರಗಳೆ ಕಡಿವಾಣವಿಲ್ಲದೆ ಕುದುರೆಯಂತೆ ಎಷ್ಟು ದೂರದವರೆಗೂ ಓಡಬಹುದು. ಸಾಮಾನ್ಯವಾಗಿ ಸರಳ ರಗಳೆಯ ಪ್ರತಿ ಚರಣದಲ್ಲಿ 20 ಮಾತ್ರೆಗಳಿರುತ್ತವೆ. ಉದಾಹರಣೆಗೆ ಈ ಸ್ಥಳಗಳನ್ನು ಗಮನಿಸೋಣ. ಇದು ಕೂಡ ಇಂಪಾರ್ಟೆಂಟು. ಯಮದೂತ ನನ್ನ ಇಂದಿನ ಕಜ್ಜ ಒಂತಿರಲಿ, ನಾನು ಬರುವೆನು ನಿನ್ನ ಕೂಡ ಬಾ ಹೋಗೋಣ ಅಂತ ಇದೆಯಲ್ಲ. ಸೊ ಇಲ್ಲಿ ನೋಡ್ಬೋದು 5, 3, 5, 5 ಗಣಕ್ಕೆ 20 ಮಾತ್ರೆಗಳು ಬಂದಿದೆ. ಹಾಗೆ 5, 3, 5, 5 ಅದಕ್ಕೆ 20 ಮಾತ್ರೆಗಳು ಬಂದಿದೆ. ಇದನ್ನು ಕುವೆಂಪು ಯಮನ ಸೋಲನ ಪದ್ಯ ಇದು. ಅರ್ಥ ಆಯ್ತಾ? ಸೊ ಇಲ್ಲಿ 20 ಮಾತ್ರೆಗಳನ್ನು ಒಳಗೊಂಡಿದೆ. ಈ ಉದಾಹರಣೆಯನ್ನು ಗಮನಿಸಿದ ಬಳಿಕ ನಮಗೆ ಗೊತ್ತಾಗುವ ಸಂಗತಿ ಏನಂದರೆ ಲಲಿತ ರಗಳೆಯಲ್ಲಿ ಆದಿಪ್ರಾಸ ಅಂತ್ಯಪ್ರಾಸಗಳು ಕಂಡುಬಂದರೆ ಸರಳ ರಗಳೆಯಲ್ಲಿ ಇದು ಕಂಡುಬರುವುದಿಲ್ಲ.
ಇದೊಂದನ್ನು ಬಿಟ್ಟರೆ ಲಲಿತ ರಗಳೆ ಮತ್ತು ಸರಳ ರಗಳೆಗಳ ನಡುವೆ ಅಂಥ ವ್ಯತ್ಯಾಸವೇನೂ ಕಂಡುಬರುವುದಿಲ್ಲ. BM ಶ್ರೀ ಮಾಸ್ತಿ ಗೋವಿಂದ ಪೈ ಮೊದಲಾದ ಕವಿಗಳು ಸರಳ ರಗಳೆಯನ್ನು ಬಳಕೆ ಮಾಡಿದ್ದಾರೆ. ಮಹಾಛಂದಸ್ಸಿನಿಂದ ರಚಿತವಾಗಿರುವ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಕಾವ್ಯದಲ್ಲಿ ಸರಳ ರಗಳೆ ಬಳಕೆ ಇರುವುದನ್ನು ಕಾಣುತ್ತೇವೆ. ಕುವೆಂಪು ಅವರ ಈ ಮಹಾಕಾವ್ಯದ ಸರಳ ರಗಳೆಯೇ ಮಹಾಛಂದಸ್ಸಿನ ಮಟ್ಟಕ್ಕೇರಿದೆ ಎಂಬುದು ಗಮನಾರ್ಹ ಸಂಗತಿಯಾಗಿದೆ. ಸೊ ಇವಾಗ ತಿಳ್ಕೊಂಡ್ವಿ ಅಲ್ವಾ. ಇವಾಗ ನಾವು ವಿಡಿಯೋ ತುಂಬ ಲಾರ್ಜ್ ಆಯಿತು. ಸೊ ಯಾಕಂದರೆ ರಗಳೆ ತುಂಬ ಜಾಸ್ತಿ ಇದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಇದರಿಂದನೂ ಕೂಡ ನಿಮಗೆ ಕ್ವಶನ್ ಆನ್ಸರ್ಸ್ ಕೊಟ್ಟಿರ್ತಾರೆ. ಹಾಗೆಯೇ ಲಘು ಗುರು ಹಾಗೆ ಯಾವ ಒಂದು ಷಟ್ಪದಿ ಅಂತ ಐಡೆಂಟಿಫೈ ಮಾಡಿ ಅಂತಲೂ ಕೂಡ ಕೊಟ್ಟಿರ್ತಾರೆ. ಇವಾಗ ಕಂದ ರಗಳೆನ ಅಥವಾ ಭಾಮಿನಿ ಷಟ್ಪದಿ ಲೈಕ್ ಸಮಥಿಂಗ್ ಇದರಲ್ಲೂ ಕೂಡ ನಾನು ಯಾವುದ್ಯಾವುದು ಇಂಪಾರ್ಟೆಂಟಾ ಅಂತ ಮೆನ್ಷನ್ ಮಾಡಿದ್ದೀನಲ್ಲ. ಸೊ ಲಘು ಗುರು ಹಾಕಿರೋದು ಏನಪ್ಪ ಪದ್ಯಗಳನ್ನೆಲ್ಲ ಆಲ್ಮೋಸ್ಟ್ ಇದನ್ನೆಲ್ಲ ನೋಡ್ಕೊಳ್ಳಿ. ಯಾಕಂತಂದರೆ ಅದನ್ನು ಪ್ರಾಕ್ಟೀಸು ಕೂಡ ಮಾಡಿ. ಯಾಕಂದರೆ ಎಕ್ಸಾಮ್ಗೆ ನಿಮಗೆ ಕೊಡ್ತಾರೆ, ಅದರಲ್ಲಿ ಏನು ಡೌಟ್ ಬೇಡ. ಸೊ ಇದರಿಂದ ನಿಮಗೆ 5 ಮಾರ್ಕ್ಸ್ ಬರೋದೆ. ಹಾಗೆ 10 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸು ಕೂಡ ಕ್ವಶನ್ನ ಕೇಳುವಂಥದ್ದು. ಸೊ ಮಿಸ್ ಮಾಡಬೇಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಅರ್ಥ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ತುಂಬ ಥ್ಯಾಂಕ್ಸ್ ಇದುವರೆಗೂ ನೀವು ವಿಡಿಯೋನ ನೋಡಿದ್ದಕ್ಕೆ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ, ಮುಂದಿನ ವಿಡಿಯೋಗಾಗಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಮುಂದಿನ ವಿಡಿಯೋನ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಷನ್ ಬರೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.